विघ्नाः प्रणश्यन्ति सिद्धन्ति च मनोरथाः पृथ्वीमण्डल मध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुन् मम समस्त सन्मङ्गलानि भवन्तु। कां यज्ञो नातिवर्तते तां यज्ञो नातिवर्तते। 20ನೇ ಪ್ರಶ್ನೆ. ಧರ್ಮರಾಜ ಯಮಧರ್ಮರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಕಾರ್ಯದಲ್ಲಿ ತೊಡಗಿದ್ದಾನೆ. ಕಾಂ ಯಜ್ಞೋ ನಾತಿವರ್ತತೆ, ಯಜ್ಞದಲ್ಲಿ ಸರ್ವಥಾ ಬಿಡಬಾರದ ಕಾರ್ಯ ಯಾವುದು ಅಂತ ಯಮಧರ್ಮರಾಜ ಕೇಳಿದ್ದಕ್ಕೆ ಅದಕ್ಕೆ ಧರ್ಮರಾಜ ಉತ್ತರ ಕೊಟ್ಟ. ಕಾಂ ಯಜ್ಞೋ ನಾತಿವರ್ತತೆ ಇದಕ್ಕೆ ಮೇಲ್ನೋಟದ ಅರ್ಥ ಬೇರೆ ಆಗ್ತದೆ. ಮಂತ್ರೋಚ್ಚಾರಣೆ ಬಿಡಬಾರದು ಅಂತ ಹೇಳಿದ್ದಾರೆ ಎನ್ನುವ ಅರ್ಥದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಅದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥ ಬರೆಯುವಾಗ ಮಂತ್ರೋಚ್ಚಾರಣೆ ಅಲ್ಲಿ ಅಯೋಗ್ಯರ ನಾಶವಾಗಲಿ ಎನ್ನುವಂತ ಉದ್ದೇಶವನ್ನು ಬಿಡಬಾರದು ಅಂತ ಅರ್ಥ. ಮಂತ್ರ ಉಚ್ಚಾರಣೆಯಿಂದ ಯಜ್ಞ ವಿರೋಧಿಗಳ ನಾಶವಾಗಲಿ ಅನ್ನುವಂಥ ಸಂಕಲ್ಪದಿಂದ ಯಜ್ಞವನ್ನ ಮಾಡಬೇಕು ಅಂತ ಇಲ್ಲಿ ಹೇಳುತ್ತಾರೆ. ಇದು ಯಾವ ಯಜ್ಞವಾದರೂ ಅಷ್ಟೇ. ಅದಕ್ಕೆ ಬಹಳ ಸ್ಪಷ್ಟ ಇದೆ. ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಉಪದೇಶಗಳನ್ನ ಬಹಳ ಸ್ಪಷ್ಟವಾಗಿ ಮಾಡುತ್ತದೆ. ಯಜ್ಞವನ್ನೂ ಮಾಡುತ್ತೇನೆ, ವಿರೋಧವನ್ನೂ ಸಹಿಸಿಕೊಳ್ತೇನೆ ಅನ್ನುವುದು ದೊಡ್ಡದಾಗಿರುವಂತ ಪಾಪ. ಬೆಳಕು ಅಂತ ಬಂದ ಮೇಲೆ ಕತ್ತಲೆ ಹೋಗಲೇಬೇಕು. ಕತ್ತಲೆಯೂ ಇರಲಿ ಬೆಳಕು ಇರಲಿ ಅಂತ ಆಗುವುದಿಲ್ಲ. ಪಕ್ಕದಲ್ಲಿ ಇಟ್ಟುಕೊಳ್ಳಬಹುದಾದ ವಸ್ತುಗಳು ಕೆಲವಿರ್ತದೆ. ಈಗ ನೀರು ಇರಲಿ ಎಣ್ಣೆಯೂ ಇರಲಿ ಅಂತ ಬೇಕಾದ್ರೆ ಪಕ್ಕದಲ್ಲಿ ಇಟ್ಟುಕೊಳ್ಬಹುದು, ಸಮಸ್ಯೆ ಏನಿಲ್ಲ. ಅಥವಾ ಅನ್ನವೂ ಇರಲಿ ಸಾರು ಇರಲಿ ಅಥವಾ ರವೆಯೂ ಇರಲಿ ಜೊತೆಗೆ ಸಕ್ಕರೆಯೂ ಇರಲಿ ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಈ ಪಕ್ಕದಲ್ಲಿ ಇಟ್ಟುಕೊಳ್ಳಬಹುದಾದ ವಸ್ತುಗಳು ಅಂತ ಕೆಲವಿವೆ. ಆದ್ರೆ ಒಂದು ಬಂದ್ರೆ ಇನ್ನೊಂದು ಇರಲಾಗದೇ ಇರುವಂತ ವಸ್ತುಗಳು ಅಂತ ಕೆಲವಿವೆ. ಕತ್ತಲೆ ಮತ್ತು ಬೆಳಕು ಸರ್ವದಾ ಒಂದಕ್ಕೊಂದು ಅಪವಾದವಾಗಿರ್ತಕ್ಕಂಥದ್ದು. ಕತ್ತಲೆ ಹೋಗಬೇಕು ಅಂದ್ರೆ ಬೆಳಕು ಬರಬೇಕು, ಬೆಳಕು ಬಂದ್ರೆ ಕತ್ತಲೆ ಹೋಗ್ತದೆ. ನನಗೆ ಕತ್ತಲೇನೂ ಇರಲಿ ಬೆಳಕು ಇರಲಿ ಅಂತ ಹೇಳಲಿಕ್ಕಾಗಲ್ಲ. ಇದೇ ರೀತಿಯಲ್ಲಿ ನನಗೆ ಪಾಪವೂ ಇರಲಿ ಪುಣ್ಯವೂ ಇರಲಿ, ಪಾಪ ಪುಣ್ಯವೆರಡೂ ಕೂಡ ನನ್ನ ಹತ್ರ ಇರಲಿ, ಏನ್ ಸಮಸ್ಯೆ ಅಂತ ಹೀಗೆಲ್ಲ ಕೇಳೋ ಹಾಕಿ ಇಲ್ಲ ಅಂತ. ಪಾಪ ಪುಣ್ಯ ಅನ್ನುವುದು ಎರಡೂ ಒತ್ತೊಟ್ಟಿಗಿದ್ರೆ ಪಾಪಕ್ಕೆ ಒಂದು ಸ್ವರ್ಗದಲ್ಲಿ ಫಲ, ಇದು ನರಕದಲ್ಲಿ ಫಲ, ಪುಣ್ಯಕ್ಕೆ ಸ್ವರ್ಗದಲ್ಲಿ ಅದಕ್ಕೆ ಫಲ ಆಗಿ ಮತ್ತೆ ಹುಟ್ಟಿ ಬರಬೇಕಾಗ್ತದೆ ಅಂತ. ಪುಣ್ಯವನ್ನ ಸ್ವರ್ಗದಲ್ಲವ ಏನು ಪಡೆದಿರ್ತಾನೆ ಪುಣ್ಯ, ಆ ಪುಣ್ಯವನ್ನ ಅವನು ಸ್ವರ್ಗದಲ್ಲಿ ಅನುಭವಿಸ್ತಾನೆ. ಪಾಪದಲ್ಲಿ ಏನು ಮಾಡಿರುವಂತಹ ಕರ್ಮಗಳೇನಿವೆ ಅದನ್ನು ನರಕದಲ್ಲಿ ಅನುಭವಿಸ್ತಾನೆ. ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕೋ ವಿಚಂತಿ, ಅವನ ಪುಣ್ಯ ಪಾಪಗಳು ಕ್ಷೀಣವಾದ ಮೇಲೆ ಮತ್ತೆ ಮರ್ತ್ಯಲೋಕಕ್ಕೆ ಬರಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅದು ಪುಣ್ಯ ಪಾಪಗಳು ಮಿಶ್ರಿತವಾದದ್ದಿದ್ರೆ ಅದು ನಮಗೆ ಮುಕ್ತಿಯನ್ನ ದೊರಕಿಸಿಕೊಡುವುದಿಲ್ಲ ಅಂತ. ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಅವ ಪಾಪವನ್ನ ಬಿಡ್ಲೇಬೇಕು. ಸರ್ವತಾ ಪುಣ್ಯವನ್ನೇ ಮಾಡುವ ಪ್ರಯತ್ನ ಮಾಡಬೇಕು. ಪಾಪ ಆಗತ್ತೋ ಬಿಡತ್ತೋ ಅದು ಸೆಕೆಂಡ್ರಿ. ದೇವರದನ್ನ ತಾನು ಶ್ರಮ ಮಾಡುತ್ತಾನೆ. ಆದ್ರೆ ನಮ್ಮ ಪ್ರಯತ್ನ ಪುಣ್ಯ ಮಾಡುವ ಕಡೆಗೆ, ಅದರಲ್ಲೂ ವ್ಯಾಜವಿಲ್ಲದ ಪುಣ್ಯ, ಅವ್ಯಾಜ ಅಂತ ಕರೀತಾರೆ ಅದನ್ನ. ಅವ್ಯಾಜ ಅಂತಂದ್ರೆ ವ್ಯಾಪಾರೀಕರಣವಿಲ್ಲದ್ದು ಅಂತ. ನಿರ್ವ್ಯಾಜ ಅವ್ಯಾಜ ಅಂತ ಎರಡಿದೆ. ಅದಕ್ಕೆ ನಿರ್ವ್ಯಾಜ ಭಕುತಿಯ ಬೇಡಿಕೊಂಡಲ್ಲದೆ, ಅದು ಪುರಂದರದಾಸರು ಹನುಮಂತ ದೇವರಲ್ಲಿ ಅದನ್ನು ಹೇಳುವಾಗ ರಾಮದೇವರಲ್ಲಿ ಹನುಮಂತ ದೇವರು ಮಾಡಿದ್ದು ನಿರ್ವ್ಯಾಜವಾದ ಭಕುತಿ. ಅಲ್ಲಿ ಯಾವುದೇ ರೀತಿಯಲ್ಲಿ ವ್ಯಾಪಾರೀಕರಣ ಇಲ್ಲ ಅಂತ ಪ್ರಹ್ಲಾದರಾಜರು ಹೇಳಿದ್ರಲ್ಲ. ಅದಕ್ಕೆ ನಮೇ ಅವ್ರು ಹೇಳುವಾಗ ನಮೇ ಭೃತ್ಯ ಸಮೇ ಸ್ವಾಮಿ ಸವೈ ವಣೈಕ್ ಅಂತ, ನೀನು ನನ್ನಲ್ಲಿ ಭಕ್ತಿ ಮಾಡಿದ್ದಕ್ಕೆ ಏನಾದರೂ ಕೇಳ್ಕೋ ಪ್ರಹ್ಲಾದ ಅಂತ ಹೇಳ್ತಾ ಇದ್ದಿ. ನಾನು ಭಕ್ತಿ ಮಾಡಿದ್ದಕ್ಕೆ ನಿನ್ನಲ್ಲಿ ಏನಾದರೂ ಬೇಡಿದ್ರೆ ನೀನು ವ್ಯಾಪಾರಿ ಆಗ್ತಿ, ನಾನು ಗ್ರಾಹಕನಾಗ್ತೇನೆ, ಇದು ವ್ಯಾಪಾರವಾಗಿ ಬಿಡುತ್ತದೆ. ನಾನು ಭಕ್ತಿ ಮಾಡಿದ್ದಕ್ಕೆ ನಿನ್ನಲ್ಲಿ ಏನಾದರೂ ಕೇಳಿಕೊಂಡ್ರೆ ಅದು ವ್ಯಾಪಾರೀಕರಣವಾಗ್ತದೆ, ನನಗೆ ಹಾಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಅದಕ್ಕೆ ನಮೇ ಭೃತ್ಯ ಸಮೇ ಸ್ವಾಮಿ, ನಾನು ಭೃತ್ಯನೂ ಅಲ್ಲ, ನೀನು ನನ್ನ ವ್ಯಾಪಾರ ಮಾಡುವಂತಹ ವ್ಯಾಪಾರಿಯೂ ಅಲ್ಲ. ಸವೈ ವಣಿಕ್, ಅದು ಭಕ್ತಿ ಆಗುವುದಿಲ್ಲ, ಅದು ವ್ಯಾಪಾರವಾಗ್ತದೆ ಅಂತ ಇಲ್ಲ ಅದನ್ನ ಹೇಳ್ತಾರೆ. ಹಾಗಾಗಿ ಅದು ಶುದ್ಧವಾಗಿರ್ತಕ್ಕಂಥ ಕರ್ಮಗಳಾಗಬೇಕು. ಮೋಕ್ಷಕ್ಕೆ ಹೋಗುವಂತಹ ದಾರಿ ಸ್ಪಷ್ಟವಾಗಬೇಕು ಅಂದ್ರೆ ನಿರ್ವ್ಯಾಜವಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡಬೇಕು. ನಿರ್ವ್ಯಾಜವಾದ ಭಕ್ತಿಯನ್ನ ಮಾಡಬೇಕಾದ್ರೆ ದುಷ್ಟ ಕರ್ಮಗಳನ್ನ ನಿಷಿದ್ಧ ಮಾಡಲೇಬೇಕು ಅಂತ. ಕೆಟ್ಟವರು ಜೊತೆಯಲ್ಲಿರ್ಲಿ ಒಳ್ಳೆಯವರು ಜೊತೆಯಲ್ಲಿರ್ಲಿ ಅಂತ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಈಗ ದುರ್ಯೋಧನನೂ ಇರ್ಲಿ
ಮತ್ತೆ ಧರ್ಮರಾಜನು ಇರ್ಲಿ ಎನ್ನಕ್ಕಾಗಲ್ಲ. ಅಲ್ಲಿ ರಾವಣಾಯ ಸ್ವಸ್ತಿ ರಾಮಾಯ ಸ್ವಸ್ತಿ ಅಂತ ಹೇಳಿದ್ರೆ ಅದು ದೊಡ್ಡ ಪಾಪವಾಗ್ತದೆ. ಅದಕ್ಕೋಸ್ಕರವಾಗಿ ವಿವೇಕಿಯಾದವನು ಸತತವಾಗಿ ಒಳ್ಳೆಯದನ್ನ ಬಯಸುವ ಜೊತೆಗೆ ಕೆಟ್ಟದ್ದನ್ನವ ದೂರ ಮಾಡಿಕೊಳ್ಳಲೇಬೇಕು ಅನ್ನುವುದು ಈ ಮಾತಿನ ಅರ್ಥ ಅಂತ ವಾದಿರಾಜರು ಇಲ್ಲಿ ತಿಳಿಸಿಕೊಡ್ತಾರೆ. ಮಂತ್ರೋಚ್ಚಾರಣೆ ಮಾಡುವಾಗ ರಾಕ್ಷಸರು ಇರ್ಲಿ ದೇವತೆಗಳು ಇರ್ಲಿ ಅಂತ ಹೇಳಲಿಕ್ಕಾಗಲ್ಲ. ದೇಹದಲ್ಲಿ ದೈತ್ಯಾಭಿಮಾನಿಗಳು ಯಾರಿದ್ದಾರಲ್ಲ, ನಮ್ಮ ತತ್ವಾಭಿಮಾನಿ ದೈತ್ಯರು, ಆ ತತ್ವಾಭಿಮಾನಿ ದೈತ್ಯರು ಅನ್ನುವವರೇನಾದ್ರೂ ಪ್ರಚುರಕ್ಕೆ ಬಂದ್ರೆ ದೇವತೆಗಳ ಕೆಲಸ ಅದು ತಿರೋಧಾನವಾಗಿ ಬಿಡುತ್ತದೆ. ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡಿದ್ರೆ ದೈತ್ಯರ ಕೆಲಸ ತಿರೋಧಾನವಾಗ್ತದೆ. ನಮಗೆ ತತ್ವಾಭಿಮಾನಿ ದೇವತೆಗಳಿಂದ ಭಗವಂತನ ಸೇವಾದಿಗಳನ್ನು ಮಾಡಬೇಕು, ತತ್ವಾಭಿಮಾನಿ ದೈತ್ಯರಿಂದ ಭಗವಂತನ ವಿರೋಧಾದಿ ಕೆಲಸಗಳನ್ನು ಮಾಡಬೇಕು ಅನ್ನುವುದನ್ನ ನಾವೇ ನಿರ್ಧಾರ ಮಾಡಬೇಕು ಅಂತ ಭಗವಂತ ಆ ನಿರ್ಧಾರವನ್ನ ಸರಿಯಾಗಿ ಮಾಡಿಸ್ಲಿ ಅಂತ ಇದನ್ನ ಹೇಳ್ತಾರೆ ನೋಡಿ. ಅದಕ್ಕೋಸ್ಕರವಾಗಿ ಕೆಲವು ಯೋಗ್ಯರಿರುತ್ತಾರೆ, ಕೆಲವರು ಅಯೋಗ್ಯರಿರುತ್ತಾರೆ. ಅದು ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಾಗ ಅಪಿಚೇತ್ ಸುದುರಾಚಾರೋ ಯೇ ಭಜಂತೆ ಮಾಮನನ್ಯ ವಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತಾನೆ ಸ್ವಾಮಿ. ಅಪಿಚೇತ್ ಸುದುರಾಚಾರೋ, ಸುದುರಾಚಾರೋ ಒಳ್ಳೆಯವರಾಗಿದ್ದು ಯಾವುದೋ ಒಂದು ಕರ್ಮಾಂತರದಿಂದ ಕೆಟ್ಟವರಾಗಿರ್ತಾರೆ. ಅಜಾಮಿಳ ಇದ್ದ ಹಾಗೆ, ಮಾಧವನಾಮಕನಾದ ಬ್ರಾಹ್ಮಣ ಇದ್ದಾಗೆ ಪಾಪ ತುಂಬಾ ಒಳ್ಳೆಯವರು, ಯಾವುದೋ ಕರ್ಮದಿಂದ ಯಾವುದೋ ಅವರ ಪಾಪದ ಪ್ರತಿಫಲವಾಗಿ ಅವರು ದುಷ್ಟತನಕ್ಕೆ ಇಳಿದಿರುತ್ತಾರೆ. ಅಂಥವರು ತಮ್ಮ ಪಾಪಾದಿಗಳನ್ನ ಕಳೆದುಕೊಂಡು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಪಶ್ಚಾತ್ತಾಪ ಮಾಡಿದ ಮೇಲೆ ಭಗವಂತ ಅಂಥವರನ್ನ ಕ್ಷಮಿಸಿ ಬಿಡ್ತಾನೆ. ಅಂಥವರನ್ನ ಕ್ಷಮಿಸಿ ಅದಕ್ಕೆ ಸಾಧುರೇವ ಸಮಂತವ್ಯ, ಅವರು ಮೊದಲು ಸಾಧುಗಳಾಗಿ ಹೇಗಿದ್ರು ಅದೇ ರೀತಿಯಲ್ಲಿ ಅವರು ಕಾಲ ಕಳೀತಾರೆ. ಅಂದ್ರೆ ಅವರಿಗೆ ಕ್ಷಮೆ ಇದೆ. ಒಳ್ಳೆಯವರಾಗಿದ್ದುಕೊಂಡು ತಪ್ಪು ಮಾಡಿದವರಿಗೆ ಕ್ಷಮೆ ಇದೆ. ಈಗ ನಮ್ಮ ಮಕ್ಕಳು ತಪ್ಪು ಮಾಡಿದರೆ ನಾವು ಕ್ಷಮಿಸ್ತೇವೆ, ಅದೇ ಬೇರೆಯವರು ತಪ್ಪು ಮಾಡಿದ್ರೆ ನಾವೇನು ಕ್ಷಮಿಸುವುದಿಲ್ಲ. ನೀನು ತಪ್ಪು ಮಾಡಿದ್ರು ಪರವಾಗಿಲ್ಲ, ನನ್ನ ಜೊತೆಯಲ್ಲಿರುವಂತ ಯಾರು ಇಟ್ಟುಕೊಳ್ಳುವುದಿಲ್ಲ. ಅವ ತಪ್ಪು ಮಾಡಿದ್ದಾನೆ ಅಂದ್ರೆ ಅವ್ನು ತೆಗೆದು ಹೊರಗಡೆ ಹಾಕ್ತಾರೆ. ಅದಕ್ಕೋಸ್ಕರ ನಮ್ಮವರು ಅಂದಾಗ ಅದರಲ್ಲಿ ಒಂದು ಬಾಂಧವ್ಯ ಅನ್ನುವುದಿರ್ತದೆ ಅಂತ. ಅದು ಯದ್ಯಪಿ ಒಳ್ಳೆಯದು ಕೆಟ್ಟದ್ದು ಅದು ಆಮೇಲೆ ಚರ್ಚೆ, ಆದ್ರೆ ಅವರಿಗೆ ಇನ್ನೊಂದು ಅವಕಾಶವನ್ನ ಕೊಡ್ತಾರೆ ಅಂತ. ನೀನ್ ನಮ್ಮವ ಅನ್ನುವುದಕ್ಕೊಂದು ಅವಕಾಶ ಕೊಟ್ಟಿದ್ದೇನೆ, ಹಿಂದೆ ಮಾಡಿದಂತ ತಪ್ಪನ್ನ ಮತ್ತೆ ಮಾಡಬೇಡ, ಇನ್ನೊಂದು ಅವಕಾಶ ಕೊಟ್ಟಿದ್ದೇನೆ ಅಂತ ಹೇಳ್ತಾರಂತೆ. ಅದಕ್ಕೆ ವಾಮನ ಪುರಾಣದಲ್ಲಿ ಒಂದು ಮಾತನ್ನ ಈ ಪ್ರಹ್ಲಾದರಾಜರು ಹೇಳ್ತಾರೆ. ಅಲ್ಲಿಗೆ ಪ್ರಹ್ಲಾದರಾಜರು ಬಲಿಗೆ ಉಪದೇಶ ಮಾಡುವಾಗ, ಇದು ವಾಮನ ಪುರಾಣದಲ್ಲಿ ಮತ್ತೆ ಮಹಾಭಾರತದ ವನಪರ್ವದಲ್ಲಿ ಬರ್ತದೆ. ಸರ್ವಸ್ಯೇಕೋಪರಾಧಸ್ಥೆ ಕ್ಷಂತವ್ಯ ಪ್ರಾಣಿನೋ ಭವೇತ್ ದ್ವಿತೀಯೇ ಸತಿ ವದ್ಯಸ್ತು ಸ್ವಲ್ಪೇಪಿ ಅಪಕೃತೆ ಭವೇತ್ ಅಂತ. ಒಮ್ಮೆ ತಪ್ಪು ಮಾಡಿದರೆ ಕೆಲವರದು ಕ್ಷಮಿಸಲೇಬಾರದಂತೆ. ಆದರೆ ಯಾರು ಭಕ್ತರಿರ್ತಾರೆ, ಯಾವುದೋ ಒಂದು ಕರ್ಮದ ನಿಮಿತ್ತವಾಗಿ, ಕಲ್ಯಾದಿ ಆವೇಶದ ನಿಮಿತ್ತವಾಗಿ ಒಮ್ಮೆ ಅವರಿಂದ ತಪ್ಪು ಜರುಗ್ತದೆ, ಅವರಿಗೆ ಸರಿ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಅವಕಾಶ ಕೊಟ್ಟಾಗಲೂ ಕೂಡ ಅವ ಸರಿ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅವನಿಗೆ ಎರಡನೇ ಬಾರಿ ಅವಕಾಶ ಕೊಡುವುದಿಲ್ಲ ಅಂತ ಅರ್ಥ. ಭಗವಂತ 3 ಬಾರಿ ಅವಕಾಶ ಕೊಡ್ತಾನಂತೆ. ಅದಕ್ಕೆ ಪುರಂದರದಾಸರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ 3 ಸತಿ ಹೇಳ್ತಾರೆ. ಎಂಥವ್ರಿಗಾಗ್ಲಿ ಭಗವಂತ 3 ಬಾರಿ ಅವಕಾಶ ಕೊಡ್ತಾನೆ. ಈಗ ದುರ್ಯೋಧನನಿಗೆ ಎಷ್ಟು ಬಾರಿ ಅವಕಾಶ ಕೊಟ್ಟ ನೋಡಿ ಸ್ವಾಮಿ, ಎಷ್ಟು ಬಾರಿ ಅವಕಾಶ ಕೊಟ್ಟ ದುರ್ಯೋಧನನಿಗೆ. ಕೊನೆಯ ಅವಕಾಶವ ಕೊಟ್ಟದ್ದು ಸಂಧಾನಕ್ಕೆ ತಾನೇ ಬಂದದ್ದು. ಎಂತೆಂಥ ಅಪರಾಧಗಳನ್ನ ಮಾಡಿದ್ರು ಕೂಡ ದುರ್ಯೋಧನನಿಗೆ ತಿದ್ದುಕೊಳ್ಳಿಕ್ಕೆ ಪದೇ ಪದೇ ಅವಕಾಶ ಕೊಟ್ಟ. ಅದು ಇಂದ್ರಪ್ರಸ್ಥ ಅನ್ನುವಂತಹ ರಾಜ್ಯವಾಗಿ, ಅದು ಹಸ್ತಿನಾವತಿ ಅಂತ ಬೇರೆ ಮಾಡಿ, ಆಗಲೂ ಭಗವಂತ ಹೇಳ್ದ ಇನ್ನು ಮೇಲಾದ್ರೂ ಸುಮ್ಮನಿರಿ. ವೇದವ್ಯಾಸ ದೇವರ ರೂಪದಲ್ಲಿ ಭಗವಂತ ಬಂದು ಹೇಳ್ದ, ಇಷ್ಟುವರೆಗೆ ನಿಮ್ಮಲ್ಲಿ ಏನು ತಿಕ್ಕಾಟ ಇತ್ತು, ಕಚ್ಚಾಟ ಇತ್ತು, ಇನ್ನು ಅದು ಕೊನೆಗೊಳ್ಳಲಿ. ಅವ್ರ ಪಾಡು ರಾಜ್ಯ ಆಳ್ಕೊಂಡಿರ್ತಾರೆ, ನಿಮ್ಮ ಪಾಡು ನೀವು ರಾಜ್ಯ ಆಳ್ಕೊಂಡಿರಿ. ನೀವು ಅವ್ರ ತಂಟೆಗೆ ಹೋಗಬೇಡಿ, ಅವ್ರು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ. ನೀವು ಅವ್ರ ತಂಟೆಗೆ ಹೋಗಬೇಡಿ, ಅವ್ರು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ. ಪಾಂಡವರ ಮೇಲೆ ಅತಿಯಾದ ವಿಶ್ವಾಸ. ಪಾಂಡವರು ಹಂಗೆಲ್ಲ ಸುಮ್ಮನೆ ಹೋಗೋದಿಲ್ಲ. ಆದ್ರೆ ಅವ್ರ ಪಾಡವರಿದ್ರೂ ದುರ್ಯೋಧನ ಬಿಡ್ಲಿಲ್ಲ. ಅವ್ರ ಪಾಡವರಿದ್ರೂ ದುರ್ಯೋಧನ ಬಿಡ್ಲಿಲ್ಲ. ಅವನಿಗೆ ರಾಜಸೂಯ ಯಾಗದಲ್ಲಿ ಪಾಲ್ಗೊಳ್ಲಿಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಹೋಗಿ ಬಿಡ್ಬೋದಾಗಿತ್ತು. ಅದನ್ನು ನೋಡದೆ ನೋಡಿಕೊಂಡು ಹೊಟ್ಟೆ ಹುರ್ಕೊಂಡು ಅಲ್ಲಿ ಏನೋ ಅವಮಾನವಾಯಿತು ತನಗೆ ಅತಿಯಾದದ್ದು ಅನ್ನುವಂತಹ ರೀತಿಯಲ್ಲಿ ಭ್ರಮಿಸಿಕೊಂಡು ಏನಾದ್ರೂ ಮಾಡಿ ಪಾಂಡವರನ್ನ ನಾನು ಧೂಳೀಪಟ ಮಾಡೇ ಮಾಡ್ತೇನೆ ಅಂತ ಹೀಗೆಲ್ಲ ಜಿದ್ದಿಗೆ ಬಿದ್ದು ಮಾಡಬಾರದ ಕರ್ಮಗಳನ್ನ ಎಲ್ಲವನ್ನ ಮಾಡಿ, ಇನ್ಯಾರೇ ಆಗಿದ್ರು ದುರ್ಯೋಧನ ಮಾಡಿದ ಅಪರಾಧಗಳನ್ನು ಕ್ಷಮಿಸ್ತಿರ್ಲಿಲ್ಲ. ಅವ ಅರಗಿನ ಮನೆಯಲ್ಲಿ ಆ ಪಾಂಡವರನ್ನ ಸುಡುವುದಕ್ಕೆ ಮಾಡಿದಂತಹ ಆ ಕೃತ್ಯ ಬಯಲಾದಾಗಲೇ ಬೇರೆ ಯಾರು ಆಗಿದ್ರೆ ದುರ್ಯೋಧನನನ್ನು ಕೊಂದು ಬಿಡ್ತಿದ್ರು. ಇದು 1ನೇ ಬಾರಿ. 2ನೇ ಬಾರಿ ದ್ರೌಪದಿಯ ವಸ್ತ್ರಾಪಹರಣದಂತಹ ಅವನೇನು ಹೀನ ಕೃತ್ಯವನ್ನ ಮಾಡಿಸಿದ, ಆಗಲೂ ಕೂಡ ಯಾರು ಅವನನ್ನು ಕ್ಷಮಿಸ್ತಿರ್ಲಿಲ್ಲ. ಯಾರಾದರೂ ಅವನನ್ನ ಕೊಂದು ಬಿಸಾಡೋರು. ಭಗವಂತ ಅವೆರಡೂ ಅವಕಾಶದಲ್ಲಿ ಅವನಿಗೊಂದು ಕ್ಷಮೆ ಅಂತ ಕೊಟ್ಟು ಅವನು ತಿದ್ದುಕೊಳ್ಳಿಕ್ಕೆ ಇನ್ನೊಂದು
ಒಂದು ಅವಕಾಶ ಅಂತ ಕೊಡೋಣ ಅಂತ ಕೊಡ್ತಾನೆ ಸ್ವಾಮಿ. ಅದಾದ ಮೇಲೆ ಮೂರನೇ ಅವಕಾಶ ಕೊಟ್ಟದ್ದು ತಾನು ವಿಶ್ವರೂಪವನ್ನ ತೋರಿಸಿ ಸಭೆಯಲ್ಲಿ ನಾನು ಯಾರು ಅನ್ನುವುದನ್ನು ಅರ್ಥ ಮಾಡಿಕೋ, ಈಗಲಾದರೂ ಕೂಡ ಸಂಧಾನಕ್ಕೊಪ್ಪಿಕೋ, ನೀನು 5 ಗ್ರಾಮಗಳನ್ನು ಕೊಡು ಸಾಕು, ಪಾಂಡವರು ಅವ್ರ ಪಾಡವರು ಇರ್ತಾರೆ, ಸುಮ್ಮನೆ ಇದೊಂದು ಘನಘೋರವಾಗಿರ್ತಕ್ಕಂತಹ ಯುದ್ಧ ಬೇಡ, ಇದರಿಂದ ಸಾಕಷ್ಟು ಅಮಾಯಕರು ಪ್ರಾಣ ಕಳ್ಕೊಳ್ತಾರೆ. ಇದು ಜನರು ಆ ಕಾಲದಲ್ಲಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮಹಾಭಾರತ ಹೇಳಿದ ಮಾತದು, ಆ ಕಾಲದಲ್ಲಿ ಮಹಾಭಾರತ ಯುದ್ಧ ನಡೆದಿದ್ದರಿಂದ ಆ ಕಾಲದಲ್ಲಿದ್ದ ಜನಸಂಖ್ಯೆಯ 4/1 ಭಾಗ, ಅಲ್ಲಿ 4/1 ಭಾಗದಷ್ಟು ಜನಸಂಖ್ಯೆ ಪರಿಪೂರ್ಣವಾಗಿ ಒಂದು ಕುರುಕ್ಷೇತ್ರದ ಯುದ್ಧದಲ್ಲಿ ನಾಶವಾಗಿ ಬಿಡ್ತು. ಭೂಮಂಡಲದಲ್ಲಿದ್ದ ಜನಸಂಖ್ಯೆ ಅದು. ಹಾಗೆ ಇಂಥ ಘನಘೋರವಾಗಿರ್ತಕ್ಕಂತಹ ಜನಸಂಖ್ಯಾ ನಾಶವಾಗುತ್ತೆ. ಬರೀ ಅಯೋಗ್ಯರು ಮಾತ್ರ ಸಾಯುವುದಿಲ್ಲ, ಯೋಗ್ಯರೂ ಪ್ರಾಣ ಕಳ್ಕೊಳ್ಬೇಕಾಗ್ತದೆ, ಬೇಡ ಅಂತ ಎಷ್ಟು ಬಾರಿ ಹೇಳಿದರು. ದುರ್ಯೋಧನ ಅದನ್ನು ಕೇಳಲಿಲ್ಲ. ಅಂಥವರನ್ನು ಎಂದೂ ಕ್ಷಮಿಸಬಾರದು. ದುರ್ಯೋಧನನ ಪರವಾಗಿ ಮಾತಾಡುವವರು ಸುಮಾರು ಜನ ನಮ್ಮಲ್ಲಿ ಇರ್ತಾರೆ. ದುರ್ಯೋಧನ ವಂಶದವರೇ ಅವರೆಲ್ಲರೂ ಕೂಡ. ಅವರಿಗೆ ದುರ್ಯೋಧನ ಒಳ್ಳೆಯವನಾಗಿ ಕಾಣ್ತಾನೆ, ಅವರಿಗೆ ರಾವಣ ಒಳ್ಳೆಯವನಾಗಿ ಕಾಣ್ತಾನೆ. ರಾವಣನಿಗೆ ಎಷ್ಟು ಬಾರಿ ರಾಮದೇವರು ಅವಕಾಶ ಕೊಟ್ಟರು ನೋಡ್ರಿ. ರಾವಣನಿಗೆ ಹನುಮಂತ ದೇವರ ಕೈಯಲ್ಲಿ ಬುದ್ಧಿ ಹೇಳಿಸಿದ್ರು. ಅದಾದ ಮೇಲೆ ಅಂಗದ ಹೋಗಿ ಬುದ್ಧಿ ಹೇಳಿದ 2ನೇ ಬಾರಿ. 3ನೇ ಬಾರಿ ಸ್ವತಃ ರಾಮದೇವರು ಅವನ ಕೈಯಲ್ಲಿದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡು ಒಂಟಿಯಾಗಿ ಅವ ನಿಂತಿದ್ದಾಗ ರಣರಂಗದಲ್ಲಿ ಅವತ್ತು ಹೇಳುತ್ತಾರೆ, ಈಗ ವಾಪಸ್ ಹೋಗು ರಾವಣ, ನಾಳೆ ಬರುವಾಗ ನೀನು ನಿಶ್ಚಯ ಮಾಡಿಕೊಂಡು ಬಾ, ಸೀತೆಯನ್ನು ಒಪ್ಪಿಸಿದರೆ ಜೀವದಿಂದ ಇರ್ತಿ, ನಾಳೆ ನಿನ್ನನ್ನು ನಾನು ಕ್ಷಮಿಸುವುದಿಲ್ಲ. ಸೀತೆಯನ್ನು ಒಪ್ಪಿಸಿ ಜೀವ ಉಳಿಸ್ಕೊಳ್ತೀಯೋ ಅಥವಾ ಸೀತೆ ನನಗೇ ಬೇಕು ಅಂತ ಹಠ ಹಿಡಿದು ಜೀವ ಕಳ್ಕೊಳ್ತೀಯೋ, ಇನ್ನೊಂದು ಅವಕಾಶ ಕೊಟ್ಟಿದ್ದೇನೆ ಅಂತ. ಹೀಗೆ 3 ಬಾರಿ ಯಾರು ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗಲೂ ಕೂಡ ರಾವಣ ಏನು ಬದಲಾಗಲಿಲ್ಲ. ದುರ್ಯೋಧನನಂತೆ. ದುರ್ಯೋಧನ ಏನು ಹೇಳಿದ, ನಾನು ಸತ್ತ ಮೇಲೂ ಕೂಡ, ಸಾಯುವಾಗ ದುರ್ಯೋಧನನ ಮಾತು ನೋಡ್ರಿ. ಅಶ್ವತ್ಥಾಮಾಚಾರ್ಯರು ಅವನ ಬಳಿಯಲ್ಲಿ ಬರ್ತಾರೆ, ತೊಡೆ ಮುರಿದುಕೊಂಡು ಬಿದ್ದಿದ್ದಂತ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಬಂದು, ದುರ್ಯೋಧನ ನಿನಗೆ ಈ ಸ್ಥಿತಿ ಆಯ್ತಲ್ಲ ಅಂತ 2 ತೊಡೆಗಳನ್ನ ಮುರಿದುಕೊಂಡು ಬಿದ್ದಿದ್ದಾನೆ. ಅವನ ಕಣ್ಣೆದರುಗಡೆ ಗುಳ್ಳೆ ನರಿಗಳು ಅವನ ಮುರಿದು ಬಿದ್ದಂತ ತೊಡೆಗಳನ್ನು ಎಡ್ಕೊಂಡು ಹೋಗಿ ತಿಂತಾ ಇವೆ. ಘನಘೋರವಾಗಿರ್ತಕ್ಕಂತಹ ಚಿತ್ರಣ ಅದು. ಯಾರು ಇಡೀ ಜಗತ್ತಿಗೆ ನಾನು ಸಾಮ್ರಾಟ ಅಂತ ಅಂದುಕೊಂಡು ಅವನ ತೊಡೆಗಳನ್ನೇ ಅವನು ಕಾಪಾಡಿಕೊಳ್ಳಿಕ್ಕಾಗಲಿಲ್ಲ. ಒಂದು ತೊಡೆ ದ್ರೌಪದಾದೇವಿಯರಿಗೆ ತೋರಿಸಿದ್ದು, 2ನೇ ತೊಡೆಯನ್ನ ಮೈತ್ರಿಯರ ವಿರುದ್ಧವಾಗಿ ತಟ್ಟಿದ್ದು. 2 ತೊಡೆಗಳನ್ನ ಭೀಮಸೇನ ದೇವರು ಮುರಿದು ಬಿಸಾಕಿದ್ರು. ಅಷ್ಟಾದ ಮೇಲಾದ್ರೂ ಸಾಯುವಾಗಾದ್ರೂ ಒಳ್ಳೆ ಕೆಲಸ ಮಾಡಿಕೊಂಡು ಸತ್ತನ. ಅದಕ್ಕೆ ಅವ ಪಕ್ಕದಲ್ಲಿದ್ದ ಮಣ್ಣು ತೆಗೆದು ಅಶ್ವತ್ಥಾಮಾಚಾರ್ಯರ ತಲೆ ಮೇಲೆ ಹಾಕಿದ. ಇದೇ ಪಟ್ಟಾಭಿಷೇಕ ಅನ್ಕೊಳ್ರಿ, ನಾನು ಇನ್ನೂ ಸತ್ತಿಲ್ಲ, ಬದುಕಿದ್ದೇನೆ. ನಾನು ಬದುಕಿರೋವರೆಗೂ ಕೂಡ ಪಾಂಡವರು ನೆಮ್ಮದಿಯಾಗಿರ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕೇನು ಅಂತ ಕೇಳಿದ್ರೆ, ನೀವೇ ನಮ್ಮ ಸೇನಾಧಿಪತಿಗಳು, ತಗೊಳ್ಳಿ ಪಟ್ಟಾಭಿಷೇಕ ಅಂತ ಪಕ್ಕದಲ್ಲಿದ್ದ ಮಣ್ಣನ್ನ ತೆಗೆದು ಅಶ್ವತ್ಥಾಮಾಚಾರ್ಯರ ತಲೆ ಮೇಲೆ ಹಾಕ್ತಾನೆ. ಯಾರು ಅಶ್ವತ್ಥಾಮಾಚಾರ್ಯರು? ರುದ್ರದೇವರ ಅವತಾರ. ಯಾವ ರುದ್ರದೇವರ ತಲೆ ಮೇಲೆ ಗಂಗಾಜಲವನ್ನ ಹಾಕಿ ಮುಕುತಿ ಪಥಕ್ಕೆ ಕೊಡೋ ಮನವೀವ ಮಹಾರುದ್ರದೇವರು, ಮುಕುತಿ ಪದಕ್ಕೆ ಮನಸ್ಸನ್ನ ಕೊಡು ಮಹಾರುದ್ರದೇವ ಅಂತ ಯಾರನ್ನ ಬೇಡಬೇಕೋ, ಅನ್ಯನಲ್ಲವೋ ನೀನು ಗುರುವೆಂಬೆ, ಅನ್ಯನಲ್ಲವೋ ನೀನು ಗುರುವೆಂಬೆಯನ್ನ ಅಂತ, ನನ್ನ ಗುರು ಅಂತ ನಿನ್ನನ್ನು ಕರೀತೇನೆ ಅಂತ ಹೇಳಿದ್ರಲ್ಲ, ಹಾಗೆ ಅವರನ್ನು ಗುರು ಅಂತ ಮನೋತತ್ವಾಭಿಮಾನಿ ದೇವತೆ ಅಂತ ಉಪಾಸನೆ ಮಾಡಿ, ಅವರ ಅಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಲಕ್ಷ್ಮೀ ನರಸಿಂಹದೇವರನ್ನ ಉಪಾಸನೆ ಮಾಡಿ ಉದ್ಧತರಾಗಬೇಕು ಅಂತ ರುದ್ರದೇವರ ತಲೆ ಮೇಲೆ ಮಣ್ಣು ಹಾಕಿ ಅದಕ್ಕೊಂದು ಮಾತು ಕೊಡು ಅಂತ ಕೇಳ್ತಾನೆ. ಏನು ಮಾತು ಗೊತ್ತಾ ಅವನು ಹೇಳಿದ್ದು? ಪ್ರಪಂಚದಲ್ಲಿ ಇನ್ಯಾವ ನಾಚಿಗೆಟ್ಟವನು, ಲೋಕದಲ್ಲಿ ನೀವು ಏನಂತ ಕೀಡ ಭಾಷೆಯಲ್ಲಿ ಬೈತಿರೋ, ನಮ್ಗವೆಲ್ಲ ಬೈಲಿಕ್ಕೆ ಬರೋದಿಲ್ಲ. ನಾಚಿಗೆಟ್ಟವರು, ಮಾನಗೆಟ್ಟವರು ಯಾರು ಲೋಕದಲ್ಲಿದ್ದಾರೆ, ದುಷ್ಟರು, ಅನಿಷ್ಟರು, ನಿಕೃಷ್ಟರು, ಪಾಪಿಷ್ಟರು, ಪದಗಳಿಲ್ಲ ನನ್ನಲ್ಲಿ, ಅಂಥವರೂ ಇಂಥ ಮಾತನ್ನಾಡುವುದಿಲ್ಲ. ಅಂತ ಮಾತನ್ನಾಡ್ತಾನೆ. ಅವನೇನ್ ಹೇಳ್ತಾನೆ ಗೊತ್ತಾ? ನನ್ನ ಈ ಅವಂದಂತೆ ಹಸ್ತಿನಾವತಿಯನ್ನ ಪಾಂಡವರ ಸಂತತಿ ಆಳಬಾರದು, ಅದನ್ನು ನೋಡಿಕೊಳ್ಳ್ರಿ. ನಾನು ಬದುಕಿದ್ದಾಗಲೇ ಪಾಂಡವರ ಮಕ್ಕಳ ತಲೆಗಳನ್ನ ನನಗೆ ತಂದು ತೋರಿಸಿರಿ. ಉಚ್ಚಿತ್ತ ಸಂತತಿ ಪಾಂಡವೋ, ಇಡೀ ಪಾಂಡವರ ಸಂತತಿ ಎಲ್ಲವೂ ಕೂಡ ಉಚ್ಚಿತ್ತ, ಪೂರ್ತಿಯಾಗಿ ನಿಶೇಷವಾಗಿ ಬಿಡಬೇಕು, ನಾಶವಾಗಿ ಬಿಡಬೇಕು. ಮತ್ ಯಾರು ಈ ಒಂದು ಹಸ್ತಿನಾವತಿಯನ್ನು ಆಡಬೇಕು ಅಂದ್ರೆ ನನ್ನ ಸಂತತಿ ಆಳಬೇಕು. ಕೃತ್ವಾ ಸ್ವಕ್ಷೇತ್ರ ಸಂತತಿ, ನನ್ನ ಸಂತತಿ ಆಳಬೇಕು ಅಂದ್ರೆ ಹೆಂಗಪ್ಪ? ನೀನ್ ಸಾಯ್ತಿದ್ಯಲ್ಲೋ ದುರ್ಯೋಧನ ಅಂದ್ರೆ ಅವನು ಏನಂದ ಗೊತ್ತಾ? ನಾನು ಸಾಯ್ತಿರ್ಬೋದು ಅಶ್ವತ್ಥಾಮಾಚಾರ್ಯ, ನನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ ಅಂತಾನೆ. ನನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ, ನೀವಿದ್ದೀರಿ ಅಶ್ವತ್ಥಾಮಾಚಾರ್ಯ, ನೀವು ನನ್ನ ಹೆಂಡತಿಯಲ್ಲಿ ನಿಯೋಗ ಪದ್ಧತಿಯಲ್ಲಿ ಒಂದು ಮಗುವನ್ನ ಪಡೆದು ಆ ಮಗು ಹಸ್ತಿನಾವತಿಯನ್ನು ಆಳ್ಲಿ ಅಂತಾನೆ. ಯಾವುದಾದರೂ ಗಂಡ ಆಡಬಹುದಾದ ಮಾತಾ ಇದೆ? ಯಾರು ಪ್ರಪಂಚದಲ್ಲಿ ಒಬ್ಬ ಪುರುಷನಾದವನು ತನ್ನ ಹೆಂಡತಿಯೊಂದಿಗೆ ನೀವು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೆದು ಆ ಮಗು ನನ್ನ ರಾಜ್ಯವನ್ನ ಆಳಲಿ ಅಂತ ಇನ್ನೊಬ್ಬ ಪುರುಷನಾದ್ರ ಹತ್ರ, ಅದರಲ್ಲೂ ಅಶ್ವತ್ಥಾಮಾಚಾರ್ಯರು
ಅಶ್ವತ್ಥಾಮಾಚಾರ್ಯರು ಆಜನ್ಮ ಬ್ರಹ್ಮಚಾರಿಗಳು ಅನ್ನೋದು ಅವನಿಗೆ ಗೊತ್ತಿದೆ, ಚಿರಂಜೀವಿಗಳು ಅನ್ನೋದು ಅವನಿಗೆ ಗೊತ್ತಿದೆ. ಅಶ್ವತ್ಥಾಮಾಚಾರ್ಯರಿಗೆ ಮಾತು ಹೇಳ್ತಾನೆ, ನನ್ನ ಹೆಂಡತಿಯಲ್ಲಿ ನೀವು ಸಂತತಿಯನ್ನ ಪಡೆದು ಆ ಸಂತತಿಯ ಹಸ್ತಿನಾವತಿಯನ್ನು ಆಳುವಂತೆ ನೋಡಿಕೊಳ್ಳ್ರಿ ಅಂತ ಹೇಳಿದಂತ ಪರಮ ಪಾಪಿಷ್ಟ ದುರ್ಯೋಧನ. ಇದು ದುರ್ಯೋಧನನ ಕಥೆ. ಆದರೆ ಅಲ್ಲಿ ರಾವಣ ಏನು ಮಾಡಿದ? ರಾವಣ ಮಂಡೋದರಿ ಹತ್ರಕ್ಕೆ ಬರ್ತಾಳೆ, ನಾಳೆ ಬೆಳಗ್ಗೆ ಇನ್ನೊಂದ್ಸತಿ ಯುದ್ಧಕ್ಕೆ ಹೋದ್ರೆ ಅವನು ವಾಪಸ್ಸು ಬರುವುದಿಲ್ಲ. ಅವನ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದಾಗ ಮಂದೋದರಿ ಬಂದು ಕೊನೆಗಳಿಗೆ ಅಲ್ಲಿ ಹೇಳಿದ್ರು, ಇನ್ನಾದರೂ ರಾಮದೇವರಿಗೆ ಶರಣಾಗತನಾಗು ರಾವಣ, ನಿವಾಸ ವೃಕ್ಷ ಸಾಧೂನಾಂ ಮಾಪನ್ನಾನಾಂ ಪರಾಂಗತಿ. ಯಾರಾದರೂ ಕೂಡ ನನಗೆ ಆಶ್ರಯ ಕೊಡು ಅಂತ ರಾಮದೇವರ ಬಳಿಯಲ್ಲಿ ಹೋದ್ರೆ ಅವರಿಗೆ ಆಶ್ರಯ ಕೊಟ್ಟು ಕಾಪಾಡುವ ಕಲ್ಪವೃಕ್ಷ ನಮ್ಮಪ್ಪ ರಾಮ. ಅದರಿಂದ ಈಗಲಾದರೂ ನಿನ್ನ ತಪ್ಪನ್ನ ತಿದ್ದುಕೋ ಅಂದ್ರೆ ರಾವಣ ಏನ್ ಹೇಳಿದ ಗೊತ್ತಾ? ರಾವಣ ಹೇಳ್ತಾನೆ, ವಾಲ್ಮೀಕಿ ರಾಮಾಯಣದಲ್ಲೇ ಇದೆ, ನನಗೊಂದು ಮಾತು ಕೊಡ್ತೀಯಾ ಮಂದೋದರಿ? ಏನು ಮಾತು? ನಾನು ನಾಳೆ ಯುದ್ಧಕ್ಕೆ ಹೋಗ್ತೇನೆ, ನಾನು ಸಾಯ್ತೇನೆ, ನಾನು ಗೆಲ್ಲುವುದಿಲ್ಲ ಅನ್ನೋದು ಅವನಿಗೆ ಗ್ಯಾರಂಟಿ ಇದೆ. ನಾನು ಸತ್ತೆ ಎನ್ನುವ ಸುದ್ದಿ ನಿನ್ನ ಕಿವಿಗೆ ಬಿದ್ದ ತಕ್ಷಣ ಸೀತಾಂ ಹತ್ವಾ ಮಯಾ ಸಾರ್ಧಂ ತ್ವಾಂ ಪ್ರವೇಕ್ಷಸಿ ಪಾವಕಂ ಅಂದ. ನಾನು ಸತ್ತೆ ಎನ್ನುವಂತ ಸುದ್ದಿ ನಿನ್ನ ಕಿವಿಗೆ ಬಿದ್ದ ತಕ್ಷಣ ಸೀತೆಯನ್ನ ಕೊಂದು ಬಿಡು. ಸೀತೆಯ ಹೆಣದೊಂದಿಗೆ ನೀನು ನನ್ನ ಹೆಣದಲ್ಲಿ ಸಹಗಮನ ಮಾಡಿಬಿಡು, ಸತಿ ಸಹಗಮನವನ್ನು ಮಾಡಿಬಿಡು, ನನ್ನ ಕಲೇಬರದ ಜೊತೆಯಲ್ಲಿ ಸಹಗಮನ ಮಾಡು. ನಾನು ಸತ್ತೆ ಎನ್ನುವ ಸುದ್ದಿ ಬಿದ್ದ ತಕ್ಷಣ ನಿನ್ನ ಕಿವಿಗೆ ಸೀತೆಯನ್ನ ಕೊಂದು ಬಿಡು ಅಂತಾನೆ ರಾವಣ. ನನಗೆ ಸಿಗದೆ ಇರುವ ಸೀತೆ ರಾಮನಿಗೂ ಸಿಗಬಾರದು, ನಾನು ಹೋಗುವುದಿದ್ರೆ ಸಾಯುವಾಗಲೂ ಸೀತೆಯ ಹೆಣದೊಂದಿಗೇ ಸಾಯ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ ಪರಮ ಪಾಪಿಷ್ಟನಾದವ ರಾವಣ. ಈ ರೀತಿಯಾಗಿರ್ತಕ್ಕಂಥವ್ರು, ಇವರನ್ನ ಹೊಗಳುವಂತ ಒಂದು ದೊಡ್ಡ ಪಡೆ ನಮ್ಮಲ್ಲಿದೆ. ಅದಕ್ಕೆ ಇದನ್ನ ಯಾಕೆಷ್ಟು ಹೇಳುತ್ತಾರೆ ಅಂತ ಕೇಳಿದ್ರೆ, ಇಲ್ಲ, ಒಳ್ಳೆಯವರ ಪರವಾಗಿ ನಿಲ್ಲಬೇಕು, ಸರ್ವತಾ ಯೋಗ್ಯರ ಪರವಾಗಿ ನಿಲ್ಲಬಾರದು. ಅದಕ್ಕೋಸ್ಕರವಾಗಿ ಕಥಂ ದ್ರೋಣ ಮಹಂಸಂಖ್ಯೆ ಭೀಷ್ಮಂಚ ಮಧುಸೂದನ, ದ್ರೋಣಾಚಾರ್ಯನ ಹೆಂಗ ಕೊಲ್ಲಿ, ನಾನು ಭೀಷ್ಮಾಚಾರ್ಯನ ಹೆಂಗ್ ಕೊಲ್ಲಿ, ಅವರೆಲ್ಲ ಪೂಜ್ಯರಲ್ವಾ ಅಂತ ಅವ ಕೇಳಿದ್ದಕ್ಕೆ ಅರ್ಜುನ ಒಂದೇ ಮಾತಿನಲ್ಲಿ ಕೃಷ್ಣ ಉತ್ತರ ಕೊಟ್ಟ, ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಂಶ ಭಾಷಸೆ. ಅಳಬಾರದವರನ್ನ ಕುರಿತು ಅಳ್ತಾ ಇದ್ದೆ ಅರ್ಜುನ. ಅಳಬಾರದವರವರು ಅಲ್ಲ, ಭೀಷ್ಮರು ದ್ರೋಣರು ಅವರು ಅಳಬಾರದವರೇ, ಅವರು ಅಶೋಚ್ಯರಾದವರು. ಯಾಕೆ ಅಂದ್ರೆ ದುರ್ಯೋಧನಾದಿಗಳ ಜೊತೆಯಲ್ಲಿ ಅವರು ಸೇರಿದ್ರಿಂದ ಅಶೋಚ್ಯರಾಗಿಬಿಟ್ರು ಅಲ್ಲ. ವಿದುರನನ್ನ ನೋಡು, ವಿದುರ ಕಾಂಪ್ರಮೈಸೇ ಮಾಡ್ಕೊಳ್ಳಿಲ್ಲ. ವಿದುರ ಏನಲ್ಲೇ ಬದುಕಿರ್ಲಿಲ್ವಾ? ಅವ ಹೇಳ್ದ, ನೀವು ಧರ್ಮದ ಪರವಾಗಿರುವುದಾದ್ರೆ ನಾನು ಇರ್ತೇನೆ, ಇಲ್ಲ ಅಂದ್ರೆ ಇರುವುದಿಲ್ಲ. ವಿಭೀಷಣನನ್ನ ನೋಡ್ರಿ, ಸ್ವಂತ ಅಣ್ಣ ರಾವಣ, ಆದ್ರೆ ಅವ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ನೀನು ಅಧರ್ಮದಲ್ಲಿದ್ದಿ ರಾವಣ, ನೀನು ಅಧರ್ಮದಲ್ಲಿದ್ದಿ, ಆದ್ದರಿಂದ ನಾನು ನಿನ್ನ ಜೊತೆಗೆ ಸರ್ವತಾ ನಿಲ್ಲುವುದಿಲ್ಲ. ಧರ್ಮದಲ್ಲಿರ್ತೀಯ, ನಾನು ನಿನ್ನ ಜೊತೆ ನಿಲ್ತೇನೆ. ನನ್ನ ಅಣ್ಣ ಅನ್ನುವ ಕಾರಣಕ್ಕೆ ನೀನು ಏನೇ ಮಾಡಿದ್ರು ನಿನ್ನ ಬೆಂತಟ್ಟಿಕೊಂಡು ನಿನ್ನ ಹಿಂಬಾಲಕನಾಗಿರುವಂಥವನು ನಾನಲ್ಲ. ನಾನು ಧರ್ಮದ ಕಡೆಗಿರುವವ, ನಾನು ಧರ್ಮದ ಪರವಾಗಿರ್ತೇನೆ ಹೊರತು ಅಣ್ಣನ ಪರವಾಗಿ ವಂಶದ ಪರವಾಗಿರುವವನಲ್ಲ. ಕೃಷ್ಣ ಪರಮಾತ್ಮ ಏನ್ ಮಾಡಿದ ನೋಡ್ರಿ, ಕೃಷ್ಣ ಪರಮಾತ್ಮ ಒಮ್ಮೆಯೂ ಕೂಡ ತನ್ನವರ ಪರವಾಗಿ ನಿಲ್ಲೇ ಇಲ್ಲವ. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಟ್ಟವ, ಅವ ನಿಷ್ಪಕ್ಷಪಾತವಾಗಿ ಶಿಕ್ಷೆ ಕೊಟ್ಟವ. ಬಲರಾಮನನ್ನೂ ಬಿಡ್ಲಿಲ್ಲ, ತಂದೆ ವಸುದೇವನನ್ನೂ ಬಿಡ್ಲಿಲ್ಲ, ಯಾರನ್ನೂ ಸ್ವಾಮಿ ಬಿಡ್ಲಿಲ್ಲ, ಸೋದರ ಮಾವನನ್ನೇ ಬಿಡ್ಲಿಲ್ಲ ಸ್ವಾಮಿ. ಅದಕ್ಕೆ ಹೆಚ್ಚು ಕೃಷ್ಣಾವತಾರದಲ್ಲಿ ಹತರಾದವರೆಲ್ಲ ಯಾದವರೇ, ಕೃಷ್ಣನಿಗೆ ಬಹಳ ಹತ್ತಿರದಲ್ಲಿದ್ದವರೇ. ಜರಾಸಂಧನಾಗಿರ್ಲಿ, ಅವ ಕಂಸನಾಗಿರ್ಲಿ, ಅವ ಯಾರ್ಯಾರು ತುಂಬಾ ದೊಡ್ಡವರು ಅಂತ. ದುರ್ಯೋಧನ ಯಾರು ತುಂಬಾ ದೂರದವನಲ್ಲ, ಕೃಷ್ಣನಿಗೆ ಎರಡು ರೀತಿಯಲ್ಲಿ ಬಳಗಾವ. ದುರ್ಯೋಧನ ಕೃಷ್ಣನಿಗೆ ಒಂದರ್ಥದಲ್ಲಿ ಅತ್ತೆ ಮಗ, ಇನ್ನೊಂದು ಅರ್ಥದಲ್ಲಿ ಏನು ಗೊತ್ತಾ, ಕೃಷ್ಣನ ಮಗನಿಗೆ ದುರ್ಯೋಧನನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಅವರಿಬ್ರು ಬೀಗರು. ಕೃಷ್ಣನ ಮಗ ಲಕ್ಷಣ ಅವರಿಗೆ, ಅವನೇನು ಸಾಂಬ ಇದ್ದಾನಲ್ಲ, ಸಾಂಬನಿಗೆ ದುರ್ಯೋಧನನ ಮಗಳು ಲಕ್ಷಣ ಅವಳನ್ನ ಕೊಟ್ಟು ಮದುವೆ ಮಾಡಿದ್ರು. ಅವರಿಬ್ಬರು ಬೀಗರು, ತುಂಬಾ ಹತ್ತಿರದ ಸಂಬಂಧಿಗಳೇ. ಆದ್ರೆ ಸಂಬಂಧ ಅಂತ ನೋಡ್ಲಿಲ್ಲ ಭಗವಂತ. ಮಮ ಪ್ರಾಣ ಹಿ ಪಾಂಡವ ಅಂತ. ಪಾಂಡವರು ಧರ್ಮದ ಪರವಾಗಿದ್ದಾರೆ. ಯಥೋ ಧರ್ಮಸ್ತಥೋ ಕೃಷ್ಣ, ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಕೃಷ್ಣ ಇರುತ್ತೋ ಅಲ್ಲಿ ಜಯ ಇರುತ್ತೆ. ನಾನು ಪಾಂಡವರ ಪರವಾಗಿ ಹಾಕಿದ್ದೇನೆ ಅಂದ್ರೆ ಪಾಂಡವರು ಧರ್ಮದ ಪರವಾಗಿದ್ದಾರೆ ಅಂತ ಘೋಷಣೆ ಮಾಡಿದವ ಮಹಾನುಭಾವ ನಮ್ಮ ಕೃಷ್ಣ ಪರಮಾತ್ಮ. ರಾಮದೇವರು, ಕೃಷ್ಣ ಎಲ್ಲರೂ ನಿಂತದ್ದು ಧರ್ಮದ ಪರವಾಗಿ. ಅದಕ್ಕೋಸ್ಕರವಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನಮಗೆ ಒಳ್ಳೇದು ಇರ್ಲಿ ಕೆಟ್ಟದ್ದು ಇರ್ಲಿ ನಮ್ಮ ಕಾಂಪ್ರಮೈಸ್ ಮಾಡಬಾರದು ಅಂತ ನಮಗೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಅಂತಃತಮ ಪ್ರವಿಶಂತಿಯೋ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯಬು ವಿದ್ಯಾಯ ಆಗನ್ರತಾಹ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಅರ್ಥ ಬರೆಯುವಾಗ ಅಪೂರ್ವವಾದ ಅರ್ಥ ಬರೆದಿದ್ದಾರೆ. ಅವಿವೇಕಿಯಾದವ ನರಕದಲ್ಲಿ ಬೀಳ್ತಾನೆ, ಅದರಲ್ಲಿ ಎರಡನೇ ಮಾತಿಲ್ಲ. ನನಗೆ ವಿವೇಕವೂ ಇರಲಿ ಅವಿವೇಕವೂ ಇರಲಿ, ವಿವೇಕವನ್ನ ಹೊಗಳುತ್ತೇನೆ, ಅವಿವೇಕವನ್ನ ತೆಗಳುವುದಿಲ್ಲ, ಕಾಂಪ್ರಮೈಸ್ ಮಾಡಿಕೊಂಡು ಬದುಕ್ತೇನೆ ಅಂತ ಹೋಗುವಂತಹ ಜನ ಇದ್ದಾರಲ್ಲ,
ಅವರು ಅಂಧತಮಸ್ಸಿಗೆ ಹೋಗ್ತಾರಲ್ಲ, ಇವರು ಯಾರು ಅವಿವೇಕಿಗಳಾದವರು ಅದಕ್ಕಿಂತ ಘೋರವಾಗಿರ್ತಕ್ಕಂತಹ ನರಕಕ್ಕೆ ಹೋಗ್ತಾರೆ ಅಂತ. ಅಂಧತಮಸ್ಸಿನಲ್ಲಿ ಇನ್ನೂ ಘೋರವಾದ ಅಂಧತಮಸ್ಸು. ಯಾಕೆ ಅಂದ್ರೆ ಕಾಂಪ್ರಮೈಸ್ ಅನ್ನುವುದಿದೆಯಲ್ಲ, ಒಬ್ಬ ಯೋಗ್ಯನಾದವ ಅಯೋಗ್ಯರ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಬಿಟ್ರೆ. ಅದಕ್ಕೆ ಭೀಮಸೇನ ದೇವರ ಈ ಮಾತನ್ನ ಧರ್ಮರಾಜನು ಹೇಳುತ್ತಾರೆ ವನಪರ್ವದಲ್ಲಿ ಭೀಮಸೇನ ದೇವರು ಉಪದೇಶ ವರ್ತದಲ್ಲಿ, ಒಂದರ್ಥದಲ್ಲಿ ಅದು ಭೀಮಗೀತೆ, ಇಲ್ಲ ಕೃಷ್ಣಗೀತೆ ಇದ್ದಂಗೆ ಭೀಮಗೀತೆ. ಭೀಮಸೇನ ದೇವರು ಅಲ್ಲಿ ಉಪದೇಶ ಮಾಡುವಾಗ ಹೇಳ್ತಾರೆ, ನಾನು ದುರ್ಯೋಧನನನ್ನ ಬೈಯುವುದಿಲ್ಲ ಅಣ್ಣ, ನಾನು ಬೈಯುವುದಿದ್ರೆ ನಿನ್ನನ್ನು ಬೈತೇನೆ. ಯಾಕೆ ಗೊತ್ತಾ, ನೀನು ಅತಿಯಾದ ಕ್ಷಮಾಗುಣವನ್ನ ಹೊಂದಿದ್ರಿಂದಲೇ ದುರ್ಯೋಧನ ಇಷ್ಟು ಪಾಪಿಯಾಗಿದ್ದು ಅಂತ ಹೇಳಿದ್ರು. ಒಳ್ಳೆಯವರು ಜಾಸ್ತಿ ಕೆಟ್ಟವರನ್ನ ಕ್ಷಮಿಸಿದ್ದರಿಂದಲೇ ಕೆಟ್ಟವರು ಇನ್ನೂ ಪಾಪ ಮಾಡ್ಲಿಕ್ಕೆ ಅವರಿಗೆ ಅನುಕೂಲವಾಗ್ತದೆ. ಅವರು ಮೊದಲೆರಡು ಪಾಪ ಮಾಡಿದಾಗಲೇ ನೀನು ಘನಘೋರವಾಗಿ ಅವರನ್ನ ಶಿಕ್ಷೆ ಮಾಡಿಬಿಟ್ಟಿದ್ರೆ ಅವರು ಪಾಪ ಮಾಡುವ ಧೈರ್ಯವೇ ತೋರುವುದಿಲ್ಲ. ಅವ್ರು ಒಳ್ಳೆಯವರು ಯಾವತ್ತಿದ್ರು ನಮ್ಗೆ ಕ್ಷಮಿಸ್ತಾರೆ, ಯಾವತ್ತಿದ್ರು ನಮ್ಗೆ ಕ್ಷಮಿಸ್ತಾರೆ, ಯಾವತ್ತಿದ್ರು ನಮ್ಗೆ ಕ್ಷಮಿಸ್ತಾರೆ ಅನ್ನೋ ತಲೆ ಮೇಲೆ ಹೋಗಿಬಿಟ್ರೆ ಅವ ಪಾಪದ ಮೇಲೆ ಪಾಪ ಮಾಡ್ಲಿಕ್ಕೆ ತೊಡಗ್ತಾನವ. ಅದಕ್ಕೆ ಇವತ್ತು ದುರ್ಯೋಧನ ಈ ಮಟ್ಟದ ಪಾಪಿಯಾಗಿರುವುದಕ್ಕೆ ಒಂದರ್ಥದಲ್ಲಿ ನೀನೂ ಕಾರಣ ಧರ್ಮರಾಜ ಅಂತ ಹೇಳಿದವರು ಭೀಮಸೇನ ದೇವರು. ಭೀಮಸೇನ ದೇವರು ಹೇಳಿದ್ರು, ನೋಡು, ನಾನು ಬಾಲ್ಯದಿಂದ ಒಂದೇ ಒಂದು ಸತಿ ಅಧರ್ಮದ ಜೊತೆಯಲ್ಲಿ ದುರ್ಯೋಧನನ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡವನಲ್ಲವೇ ಇಲ್ಲ. ನಾವು ಅವರ ಜೊತೆಯಲ್ಲಿ ಯಾವತ್ತೂ ಕೂಡ ಹೊಂದಾಣಿಕೆ ಎನ್ನುವ ಮಾತೇ ನಮ್ಮಲ್ಲಿಲ್ಲ. ಧರ್ಮದ ಪರವಾಗಿರ್ತೀಯ ಹೊಂದಾಣಿಕೆ, ಧರ್ಮದ ಪರವಾಗಿ ನೀನಿಲ್ಲ ಅಂದ್ರೆ ನಾನು ಸ್ವಂತವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅಂತ. ಅಷ್ಟು ಘನಘೋರವಾಗಿರ್ತಕ್ಕಂಥ ರೀತಿಯಲ್ಲಿ ಕಠೋರವಾದ ಧರ್ಮವನ್ನ ಪರಿಪಾಲನೆ ಮಾಡಿದವರು ಒಂದು ಕೃಷ್ಣ ಪರಮಾತ್ಮ, ಒಂದು ರುಜುದೇವತೆಯಾದಂಥ ಭೀಮಸೇನ ದೇವರು, ದ್ರೌಪದಾದೇವಿಯರು. ದ್ರೌಪದಾದೇವಿಯರು ನೋಡ್ರಿ, ಅವ್ರೇನಿಲ್ಲ, ಕೃಷ್ಣನ ಬಳಿಯಲ್ಲಿ ಹೋಗಿ ತಮ್ಮ ಕೂದಲನ್ನ ತೋರಿಸಿ, ಕೇಶವ ನೋಡು, ಹೇ ಕೇಶವ, ನನ್ನ ಕೇಶವನ್ನ ನೋಡು, ನನ್ನ ಕೂದಲನ್ನ ನೋಡು. ಈ ಕೂದಲಿಗೆ, ಈ ಮುಡಿಗೆ, ಇದು ಯಾವುದೋ ಸಾಧಾರಣವಾಗಿರ್ತಕ್ಕಂಥ ಕೂದಲಲ್ಲ. ರಾಜಸೂಯ ಯಾಗದಲ್ಲಿ ಅವಭೃತ ಸ್ನಾನ ಮಾಡಿದಂತ ಪವಿತ್ರವಾದ ಕೇಶ ನಂದು. ಈ ಕೇಶದಲ್ಲಿ ಎಲ್ಲ ನದಿಗಳ ಸನ್ನಿಧಾನ ಇದೆ ಅಂತ ಪವಿತ್ರವಾದದ್ದು. ಇದಕ್ಕೆ ಕೈ ಹಾಕಿದ್ದಾನೆ ದುಶ್ಯಾಸನ. ಈ ಕೇಶಕ್ಕೆ ಏನು ಅವಮಾನವಾಗಿದೆ ಅಂತ ನಮ್ಮ ಯಜಮಾನರುಗಳಿಗೆ ಅರ್ಥವಾಗ್ತಿಲ್ಲ. ಮಾಡಿಕೊಳ್ಳುವವ ನೀನು, ನಿನಗೆ ಅರ್ಥವಾಗತ್ತೆ ಅಂತ ನಾನು ನಿನ್ನೆದುರುಗಡೆ ಕೇಶವನ್ನಿಟ್ಟು ಪ್ರಾರ್ಥನೆ ಮಾಡ್ತಿದ್ದೇನೆ ಪ್ರಭು ಅಂತಾಳವಳು ವನಪರ್ವದಲ್ಲಿ. ಒಂದೇ ಒಂದು ಮಾತು ಕೃಷ್ಣ ಹೇಳಿದ, ಕಣ್ಣೀರು ಬರೆಸಿಕೋ, ಕೇಶವನ್ನ ಹಿಂದಕ್ಕೆ ಹಾಕೋ. ಇವತ್ತು ಕೃಷ್ಣ ನಿನಗೆ ಮಾತು ಕೊಡ್ತಾ ಇದ್ದೇನೆ ತಂಗಿ, ಯಾರು ನಿನ್ನ ಕೇಶಕ್ಕೆ ಕೈ ಹಾಕಿ ನಿನ್ನ ಕೇಶವನ್ನ ಬಿಚ್ಚಿದರೋ ಅವರ ಹೆಂಡತಿಯರ ಕೇಶವೆಲ್ಲವನ್ನ ಬಿಚ್ಚಿಸಿ ಅವರ ಗಂಡಂದರ ಹೆಣದ ಮೇಲೆ ಅವರೆಲ್ಲರೂ ಬಿದ್ದು ಗೋಳಾಡುವ ದೃಶ್ಯವನ್ನ ನಾನು ನಿನಗೆ ತೋರಿಸ್ತೇನೆ, ಇದ್ರಲ್ಲಿ ಅನುಮಾನ ಬೇಡ ಅಂತ ಕೃಷ್ಣ ಅವತ್ತೇ ಹೇಳಿಬಿಟ್ಟ. ಇಡೀ ಕೌರವ ಪಡೆ ಸತ್ತು ಬಿದ್ದು ಕೌರವರ ಹೆಂಡತಿಯರೆಲ್ಲರೂ ಕೂಡ ಬಿಚ್ಚು ಮುಡಿಯನ್ನ ಮಾಡಿಕೊಂಡು ಅವರೆಲ್ಲ ಹಣೆಯಲ್ಲಿ ಕುಂಕುಮಾದಿಗಳನ್ನು ನಡೆಸಿಕೊಂಡು ಅವರ ಹೆಣದ ಮೇಲೆ ಬಿದ್ದು ರೋದನ ಮಾಡ್ತಾ ಒದ್ದಾಡುವಂತ ದೃಶ್ಯವನ್ನ ನಾನು ನಿನ್ನ ಕಣ್ಣಿಗೆ ತೋರಿಸ್ತೇನೆ. ಇದು ಸತ್ಯ, ಇದು ಕೃಷ್ಣ ಹೇಳುವ ಮಾತು, ನೀನು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಬೇಡ, ನಾನಿದ್ದೇನೆ ನಿನ್ನ ಜೊತೆಗೆ ಅಂತ ಕೃಷ್ಣ ಹೇಳಿದ ಮಾತು. ಬೇರೆಯವರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ, ಕೃಷ್ಣ ನಿನ್ನ ಜೊತೆಯಲ್ಲಿದ್ದಾನೆ ದ್ರೌಪದಿ. ಇದನ್ನ ಯಾರು ಮಾಡ್ತಾರೋ ಬಿಡ್ತಾರೋ ಕೃಷ್ಣ ಮಾಡಿ ತೋರಿಸ್ತಾನೆ ಅಂತ ಹೇಳಿದ್ನಲ್ಲ, ಇದು ಅಪೂರ್ವವಾಗಿರ್ತಕ್ಕಂತಹ ನಿಷ್ಠುರವಾದಂತ ಧರ್ಮ. ಈ ನಿಷ್ಠುರವಾದಂತ ಧರ್ಮವನ್ನ ರಾಜನಾದವನು ಪರಿಪಾಲನೆ ಮಾಡಲೇಬೇಕು. ರಾಜನಾದವನು ನಿಷ್ಠುರವಾದ ಧರ್ಮ ಪರಿಪಾಲನೆ ಮಾಡಲಿಲ್ಲ ಅಂದ್ರೆ ಧರ್ಮ ನಿಲ್ಲುವುದಿಲ್ಲ. ಇವತ್ತು ಯಾಕೆ ಸರಿಯಾಗಿ ಕಾನೂನು ನಿಲ್ತಾ ಇಲ್ಲ ಅಂದ್ರೆ, ಕಾನೂನು ಬಡವರಿಗೊಂದು ಶ್ರೀಮಂತರಿಗೊಂದು ಆಗಿದೆ. ಎಲ್ಲರಿಗೂ ಕೂಡ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅದು ಗೊತ್ತಿದೆ. ಬಡವರಾದ್ರೆ ಬೇಗ ಶಿಕ್ಷೆ ಆಗ್ತದೆ, ಶ್ರೀಮಂತರುಗಳಾದ್ರೆ ಅವ್ರಿಗೆ ಶಿಕ್ಷೆಯೇ ಆಗುವುದಿಲ್ಲ. ನೋಡ್ತಾ ಇದ್ದೇವೆ, ಮುಂದಕ್ಕೆ ಹೋಗ್ತದೆ. ನ್ಯಾಯಾಧೀಶರು ಸತ್ತೋಗ್ತಾರೆ, ಅವನು ಕಕ್ಷಿದಾರನು ಎಷ್ಟೋ ಬಾರಿ ಸತ್ತೋಗಿ ಬಿಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆ ಯಾವಾಗ ಆಗ್ತದೆ, ಧೈರ್ಯವಾಗಿ ಪಾಪಗಳನ್ನ ಮಾಡ್ತಾರೆ ಜನ. ಯಾಕೆಂದ್ರೆ ಪಾಪಗಳನ್ನ ಮಾಡಿದ್ರೆ ನನಗೇನು ಶಿಕ್ಷೆ ಆಗುವುದಿಲ್ಲ ಅನ್ನುವ ನಂಬಿಕೆ ಬಂದು ಬಿಟ್ರೆ, ಭಯೋತ್ಪಾದಕರಾದವರಿಗೆ, ದರೋಡೆಕೋರರಾದವರಿಗೆ ಅವ್ರು ಯಾಕೆ ಹೆದರ್ತಾರೆ? ಇದನ್ನ ಇಲ್ಲಿ ಹೇಳಿದ. ಅದಕ್ಕೋಸ್ಕರವಾಗಿ ನನಗೆ ಒಳ್ಳೆಯದು ನಾನು ಮಾಡ್ತೇನೆ, ಕೆಟ್ಟದ್ದನ್ನು ಸಹಿಸಿಕೊಳ್ತೇನೆ ಅಂತ ಯಾರೋ ಬೇರೆಯವರಂದ್ರೆ ಹಾಳಾಗೋಗ್ಲಿ, ಕ್ಷತ್ರಿಯನಾದವ ಯಾವತ್ತೂ ಅಂತ ಮಾತನ್ನ ಆಡಬಾರದು ಅಂತಲೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮೊದಲು ಹೇಳಿದ್ದು. ಜಿತ್ವಾಸ ಪ್ರಾಪ್ಯಸಿ ಸ್ವರ್ಗಂ ಹತ್ವಾಸ ಭೋಗ್ಯಸೆ ಮಹಿಂ, ಎರಡು ಅಲ್ವಾ? ನೀನು ಜಿತ್ವಾಸ ಹತ್ವಾಸ ಪ್ರಾಪ್ಯಸೆ ಸ್ವರ್ಗಂ ಜಿತ್ವಾಸ ಭೋಗ್ಯಸೆ ಮಹಿಂ. ನೀನು ಸತ್ತರೆ ನೀನು ವೀರ ಸ್ವರ್ಗವನ್ನ ಪಡೆಯುತ್ತಿ, ಬದುಕಿದ್ರೆ ರಾಜ್ಯವನ್ನ ಆಳತಿ. ಅದಕ್ಕೆ ತಸ್ಮಾತ್ ಯುದ್ಧಾಯ ಯುಜ್ಯಸ್ವ. ಅದಕ್ಕೋಸ್ಕರವಾಗಿ ಸನ್ನದ್ಧನಾಗಿ ಯುದ್ಧ ಮಾಡುವ ಅರ್ಜುನ. ಅದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಿ? ಏನಾಗತ್ತೆ ಬಿಡತ್ತೆ ಅಂತ ನಿರ್ಧಾರ ಮಾಡ್ಲಿಕ್ಕೆ ನೀನು ಪರಬ್ರಹ್ಮ ವಸ್ತು ಅಲ್ಲ. ಏನಾಗಬೇಕು ಬಿಡಬೇಕು ನಿರ್ಧಾರ ಮಾಡುವವ ಕಾಲರೂಪಿಯಾದ ಭಗವಂತ ಮೇಲಿದ್ದಾನೆ ಅಲ್ವಾ?
ಅದಕ್ಕೆ ಕಾಲೋತ್ಪಾದಕ ಕಾಲರೂಪಿತವ ದಾಸೋಹಂ ಅಂತಲ್ಲ, ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲರೂಪಿತವ ದಾಸೋಹಂ. ನಾಮಕನಾದ ಭಗವಂತ ಮೇಲಿದ್ದಾನೆ, ಅವ ಎಲ್ಲವನ್ನ ನಿರ್ಧಾರ ಮಾಡ್ತಾನೆ. ಅದರಿಂದ ತಲೆ ಕೆಡಿಸ್ಕೊಳ್ಳಬೇಡ್ರಿ, ನಿಮ್ಮ ಕರ್ತವ್ಯ ನೀವು ಮಾಡ್ರಿ, ನಿರ್ಧಾರ ಮಾಡುವವ ಅವನಿದ್ದಾನೆ. ಆದ್ರೆ ಮಾಡುವ ಕರ್ತವ್ಯ ಧರ್ಮದಲ್ಲಿ ಮಾಡ್ರಿ ಎನ್ನುವುದ ಮಾತನ್ನ ಅಲ್ಲಿ ಹೇಳ್ತಾರಲ್ಲ, ಇದನ್ನ ಇಲ್ಲಿ ಯಮಧರ್ಮರಾಜ ಧರ್ಮರಾಜನಲ್ಲಿ ಕೇಳಿ ಉತ್ತರ ಪಡೆದುಕೊಂಡ. ಇಲ್ಲಿ ಧರ್ಮರಾಜ ಸರಿಯಾಗಿ ಉತ್ತರ ಕೊಟ್ಟರು ಕೂಡ ಅದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಎಡೆಬಿಟ್ಟ. ಉತ್ತರ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ವಾ. ಯಜ್ಞದಲ್ಲಿ ಮಂತ್ರೋಚ್ಚಾರಣೆ ಮಾಡುವಾಗ ಅಯೋಗ್ಯರು ಹಾಳಾಗಲಿ ಅಂತಲೇ ಮಂತ್ರೋಚ್ಚಾರಣೆ ಮಾಡಬೇಕು. ಅದಕ್ಕೆ ನಮ್ಮ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ರು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಬೇಡ್ರಿ. ಅವೆಲ್ಲ ದ್ವಾಪರ ಯುಗದವರೆಗೆ ಸರಿ ಇತ್ತು. ಸರ್ವೇ ಸುಜನಾಹ ಸುಖಿನೋ ಭವಂತು ಅಂತ ಹೇಳ್ರಿ. ಸರ್ವೇ ಜನ ಅಂದ್ರೆ ಅಯೋಗ್ಯರೆಲ್ಲ ಬಂದು ಬಿಡ್ತಾರೆ. ಸರ್ವೇ ಜನಾಹ ಸುಖಿನೋ ಭವಂತು ಅಂತ ಹೇಳಬೇಡ್ರಿ ಅಂತ ಹೇಳೋರು ಅವರು. ಸರ್ವೇ ಸುಜನಾಹ, ಯಾರು ಸಜ್ಜನರಿದ್ದಾರೆ ಅವರು ಸುಖವಾಗಿರ್ಲಿ, ಮತ್ತೆ ದುರ್ಜನರಿದ್ದವರು ಹಾಳಾಗಲಿ. ದುರ್ಜನರು ಹಾಳಾಗಲೇಬೇಕು. ಅದಕ್ಕೋಸ್ಕರವಾಗಿ ರಕ್ಷೋಜ್ಞಾಗ್ನಿ ಮಂತ್ರಗಳಿರೋದು. ನನಗೆ ದೇವತೆಗಳು ಇರ್ಲಿ ರಾಕ್ಷಸರು ಇರ್ಲಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವತೆ ಇರಬೇಕು ಅಂದ್ರೆ ರಾಕ್ಷಸರು ಹೋಗಬೇಕು, ರಾಕ್ಷಸರು ಇರಬೇಕು, ದೇವತೆಗಳು ಬರುವುದಿಲ್ಲ. ಅದಕ್ಕೆ ನೋಡಿ ಒಂದು ಮಾತು ನಮ್ಮ ತುಳಸಿದಾಸರು ತುಳಸಿ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಕಾಮ ಇರುವುದಿಲ್ಲ. ನಿನಗೆ ಕಾಮ ಬೇಕೋ ರಾಮ ಬೇಕೋ ನಿರ್ಧಾರ ಮಾಡು ಅಂತ. ಯಾಕೆಂದ್ರೆ ರಾಮ ಅದನ್ನು ಉಲ್ಟಾ ಮಾಡಿದ್ರೆ ಮಾರ ಅಂತ ಆಗ್ತದೆ. ಮಾರ ಅಂದ್ರೆ ಕಾಮ. ಕಾಮನನ್ನ ತಿರುಗು ಮರುಗು ಮಾಡಿದಂತಹ ರೂಪ ಅದು ರಾಮದೇವರ ರೂಪ. ಅವನೇ ಭರತನಾಗಿ ಹುಟ್ಟಿದವ. ಭರತ ಅಂದ್ರೆ ಕಾಮಕ್ಕೆ ಅಧಿಪತಿ ಅಲ್ವಾ, ಎಲ್ಲ ಕಾಮನೆಗಳಿಗೆ ಅಧಿಪತಿ. ಆದ್ರೂ ಯಾವುದೂ ನನಗೆ ಬೇಡ, ರಾಮನ ಹೊರತು ನನಗೇನೂ ಬೇಡ ಅಂತ ಎಲ್ಲವನ್ನ ತ್ಯಾಗ ಮಾಡಿ ನಿಂತಹ ಧೀರೋದ್ದಾತವಾದ ತ್ಯಾಗಮೂರ್ತಿ ಭರತ ಚಕ್ರವರ್ತಿ. ಚಕ್ರವರ್ತಿ ಅಂತಲೇ ಕರೀತೇವೆ ಅವನನ್ನ. ರಾಮನಿಂದಾಗಿ ಅವನು ಪಾದಕ ಪಟ್ಟಾಭಿಷೇಕವನ್ನ ಮಾಡಿ ರಾಜ್ಯವನ್ನ ಆಳಿದ್ರು. ಅವ ಚಕ್ರವರ್ತಿಯಾಗಿ ಮೆರೆದ ಭರತ. ಅದಕ್ಕೋಸ್ಕರ ಅಂಥವ ಏನೂ ಬೇಡ ಅಂತ ವೈರಾಗ್ಯ ಶಿಖಾಮಣಿಯಾಗಿ ಬಿಟ್ಟ. ರಾಮ ಅಂದ್ರೆ ಹಾಗೆ, ನಿನಗೆ ರಾಮ ಬೇಕೋ ನಿನಗೆ ಕಾಮ ಬೇಕೋ ನೀನೇ ನಿರ್ಧಾರ ಮಾಡು ಅಂತ. ಇಲ್ಲ ಎರಡೂ ನನಗಿರ್ಲಿ ಅಂತ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಅವರು ಹೇಳಿದ್ದು ನೋಡಿ, ನಮ್ಮಲ್ಲಿ ಮೊದಲು ಕಾಮನ ಹಬ್ಬ ಬರ್ತದೆ. ಈ ಸಂವತ್ಸರದ ಕೊನೆಯಲ್ಲಿ ಬರೋದು ಮೊದಲು ಕಾಮನ ಹುಣ್ಣಿಮೆ. ಕಾಮನ ಹುಣ್ಣಿಮೆ ಕೊನೆ ಹಬ್ಬ. ಅಲ್ಲಿ ಕಾಮನನ್ನ ನೀವು ಸುಟ್ಟ ಮೇಲೆ ರಾಮನ ನವಮಿ ಬರ್ತದೆ. ಚೈತ್ರ ಮಾಸದ ಮೊದಲನೇ ಹಬ್ಬ ರಾಮನವಮಿ, ಯುಗಾದಿ ಆದ ಮೇಲೆ ಅಲ್ವಾ. ಅದಕ್ಕೋಸ್ಕರ ಕಾಮನನ್ನ ಸುಟ್ಟ ಹೊರತು ರಾಮನ ಉದಯವಾಗುವುದಿಲ್ಲ. ಅದಕ್ಕೆ ಜಹಾಂಕ ರಾಮ ವಹಾನಹಿ ಕಾಮ, ಜಹಾ ಕಾಮ ವಹಾನಹಿ ರಾಮ, ಐಸೆ ಕಬಹಿ ಹೋತ್ ನಹಿ ರವಿ ರಜನಿ ಏಕಠಾನ್ ಅಂತಾರೆ ತುಳಸಿದಾಸರು. ರಾಮ ಇದ್ದ ಕಡೆ ಕಾಮ ಇರುವುದಿಲ್ಲ, ಕಾಮ ಇದ್ದ ಕಡೆ ರಾಮ ಇರುವುದಿಲ್ಲ. ರಾಮ ಕಾಮ ಎರಡು ಒಂದೇ ಕಡೆ ಇರುವುದಿಲ್ಲ. ಹೇಗೆ ಅಂದ್ರೆ ಸೂರ್ಯ ಮತ್ತೆ ಕತ್ತಲು ಎರಡು ಒಂದೇ ಕಡೆ ಇರ್ಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ರವಿ ರಜನಿ ಏಕಠಾನ್, ನನಗೆ ಸೂರ್ಯನೂ ಇರ್ಲಿ ಕತ್ಲೇನೂ ಇರ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ಇಲ್ಲ ಸೂರ್ಯ ಬೇಕು, ಇಲ್ಲ ಕತ್ಲೆ ಬೇಕು. ಸೂರ್ಯ ಕತ್ತಲೆ ಒಂದು ಕಡೆ ಇರ್ಲಿಕ್ಕೆ ಹೇಗೆ ಆಗುವುದಿಲ್ಲವೋ ಹಾಗೆ ರಾಮ ಮತ್ತೆ ಕಾಮ ಎರಡೂ ಒಂದೇ ಕಡೆ ಇರ್ಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನ ಇಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸರ್ವಸ್ಯೇಕೋಪರಾಧಸ್ಥೆ ಕ್ಷಂತವ್ಯ ಪ್ರಾಣಿನೋ ಭವೇತ್. ಮೊದಲನೇ ಬಾರಿ ಮಾಡಿದ್ರೆ ಯೋಗ್ಯನಾದವ ಅಪರಾಧವನ್ನು ಕ್ಷಮಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಿ. ಪ್ರಹ್ಲಾದರಾಜರ ಮಾತಿದು. ದ್ವಿತೀಯೇ ಸತಿ ವದ್ಯಸ್ತು ಸ್ವಲ್ಪೇಪಿ ಸ್ವಲ್ಪೇ ಅಪಿ ಅಪಕೃತೆ ಭವೇತ್. ಎರಡನೇ ಬಾರಿ ಒಂದು ಕಿಂಚಿತ್ ಅಪರಾಧ ಮಾಡಿದ್ರು ಕೊಂದು ಬಿಡು ಅವನನ್ನ ಅಂತ. ಅವನು ತಿರ್ಗಾ ನೀನು ಅದನ್ನ ತಾನು ಕೊಟ್ಟ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳದೆ ಮತ್ತದೇ ಅಪರಾಧ ಮಾಡ್ಲಿಕ್ಕೆ ತೊಡಗಿದ್ದಾನೆ ಅಂದ್ರೆ ಕೊಂದು ಬಿಡು. ಎರಡನೇ ಬಾರಿಯೂ ಅವನನ್ನ ಕ್ಷಮಿಸಬೇಡ ಅಂತ ಅವ್ರು ಹೇಳುತ್ತಾರೆ. ನಮ್ಮಪ್ಪ ನಮಗೆ 3 ಬಾರಿ ಅವಕಾಶ ಕೊಡ್ತಾನಾದ್ರಿಂದ ಯಜ್ಞೋಚ್ಚಾರದಲ್ಲಿ ಯಾಕೆ ಇದನ್ನು ಹೇಳ್ತಾರೆ ಅಂದ್ರೆ, ಜೀವನ ಅನ್ನುವುದು ಒಂದು ಯಜ್ಞ. ಆ ಯಜ್ಞ ಅನ್ನುವುದು ಸಫಲವಾಗಬೇಕಾದ್ರೆ ಅಯೋಗ್ಯತನ ನಾಶವಾಗಿ ಯೋಗ್ಯತನ ಅನ್ನುವುದು ಅದು ಮುನ್ನೆಲೆಗೆ ಬಂದಾಗ ಮಾತ್ರವೇ ಅದು ಸಹಿಸ್ತದೆ, ಸರಿ ಹೋಗುತ್ತೆ. ವ್ಯಕ್ತಿಗಳಲ್ಲಿರುವಂತ ಕೆಟ್ಟ ಗುಣ ಅನ್ನುವುದು ಹೋಗಬೇಕು. ಈಗ ನೋಡ್ರಿ, ಒಂದು ಮಗು ನನಗೆ ಇಷ್ಟ ಅಂದ ಕ್ಷಣಕ್ಕೆ ಮಗುವಿನ ಮಲಮೂತ್ರವೂ ನನಗೆ ಇಷ್ಟವಾಗಬೇಕು ಅಂತಿಲ್ಲ ಅಲ್ವಾ. ಒಬ್ಬ ತಾಯಿಗೆ ತನ್ನ ಮಗು ಅಂದ್ರೆ ಬಹಳ ಇಷ್ಟ, ಆದ್ರೆ ಮಲಮೂತ್ರ ಅದು ವಿಸರ್ಜನೆ ಮಾಡಿದ ತಕ್ಷಣ ನನ್ನ ಮಗುವಿನ ಮಲಮೂತ್ರ ಅಂತ ಅವಳು ಅದನ್ನೇನು ಸಂಗ್ರಹ ಮಾಡಿ ಇಟ್ಕೊಳ್ಳಲ್ವಲ್ಲ. ಮಲಮೂತ್ರ ಯಾರ ಮಲಮೂತ್ರವಾದ್ರೂ ಮಲಮೂತ್ರವೇ. ಲೋಕದಲ್ಲಿ ಮಲಮೂತ್ರ ಅನ್ನುವುದು ಸಂಗ್ರಹಕ್ಕೆ ಯೋಗ್ಯವಾಗಿರುವುದು ಗೋವಿನದೊಂದೇ. ಗೋವಿನ ಮಲಮೂತ್ರ ಮಾತ್ರ ಸಂಗ್ರಹಕ್ಕೆ ಯೋಗ್ಯ ಹೊರತು ಮಗುವಿನ ಮಲಮೂತ್ರ ಅಂದ ತಕ್ಷಣಕ್ಕೆ ಅದನ್ನ ಚೆನ್ನಾಗಿ ತೊಳಿತಾಳೆ, ಆ ಬಟ್ಟೆಗಳನ್ನ ಚೆನ್ನಾಗಿ ಹಿಂಡುತ್ತಾಳೆ, ಮಲಮೂತ್ರಗಳನ್ನ ಚೆನ್ನಾಗಿ ಸ್ವಚ್ಛ ಮಾಡುತ್ತಾಳೆ, ಮಾಡಿ ಆ ಮಗುವಿಗೆ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಮತ್ತೆ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಆ ಕೆಲಸವನ್ನ ಮಾಡು ಅಂತ ಇಲ್ಲಿ ಯಮಧರ್ಮರಾಜ ಕೇಳಿದ ಪ್ರಶ್ನೆಗೆ ಧರ್ಮರಾಜ ಕೊಡುವಂತ ಉತ್ತರದ ಒಂದು ಭಾವ ಅದು.
ಅಂದ್ರೆ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ನಿರ್ದಾಕ್ಷಿಣ್ಯವಾಗಿ ಅದನ್ನ ತೊರಿಬೇಕು ಅಂತ. ಅದು ತಾಯಿ ಆಗಲಿ, ಅದಕ್ಕೆ ಭೀಮಸೇನ ದೇವರ ಹತ್ರ ಮುಲಾಜೆ ಇಲ್ಲ ನೋಡ್ರಿ. ಅದು ಯಾರು ತಪ್ಪು ಮಾಡಿದ್ರು ತಪ್ಪೇ ಅದು. ಅವ್ರು ಹೇಳ್ಬೋದು, ಯಾಕೆಂದ್ರೆ ಅವ್ರು ತಪ್ಪು ಮಾಡುವುದೇ ಇಲ್ಲ. ರುಜು ದೇವತೆಗಳು, ಅವರಲ್ಲಿ ತಪ್ಪು ಅನ್ನುವುದು ಬರುವುದೇ ಇಲ್ಲ. ಅವ್ರು ಹೇಳ್ತಾರೆ ಅಂತ ನಾವ್ ಹೇಳಲಿಕ್ಕಾಗಲ್ಲ. ಆದ್ರೆ ಏನು ಅಂದ್ರೆ ಬಂದಿದೆ, ಅದು ತಪ್ಪಾಗ್ತಾ ಇದೆ ಅಂತ ಗೊತ್ತಾದಾಗ ಅವರಿಂದ ಸ್ವಲ್ಪ ದೂರ ಇದ್ದು ಬಿಡು ಅಂತ. ಕೆಲವೊಂದ್ಸತಿ ಏನಾಗತ್ತೆ, ತಂದೆ ತಾಯಿಗಳೇ ತಪ್ಪು ಮಾಡ್ತಾರೆ, ಅಧರ್ಮದ ಕೆಲಸ ಮಾಡ್ತಾರೆ ಅವರು. ಕೆಲವೊಂದ್ಸತಿ ಅವ್ರು ಗೊತ್ತಿದ್ದು ಮಾಡ್ತಾರೆ, ಕಲಿ ಆವೇಶದಿಂದ ಮಾಡ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂತ, ತಂದೆ ತಾಯಿಗಳನ್ನ ತೊರೆದು ಹೋಗ್ಬಿಡೋದಲ್ಲ, ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಮಾತನ್ನ ಕಮ್ಮಿ ಮಾಡಿಬಿಡಿ, ಸಾಕು ಅಷ್ಟೇ. ಇನ್ನೇನಿಲ್ಲ. ಅಲ್ಲಿ ಕೇಳ್ತಿರೋದು ಸ್ವಲ್ಪ ಮೌನೇನ ಕಲಹಂ ನಾಸ್ತಿ. ಅವರ ಬಳಿಯಲ್ಲಿ ಏನ್ ಕರ್ತವ್ಯ ಮಾಡಬೇಕು, ಮಾತು ಕಮ್ಮಿ ಮಾಡಿದಾಗ ಅವ್ರು ಕೇಳ್ತಾರೆ, ಯಾಕಪ್ಪ ಮಾತಾಡ್ತಿದ್ದೊಂದು ಸ್ವಲ್ಪ ಕಮ್ಮಿ ಮಾಡಿದೆ, ಈ ನಡುವೆ ಮಾತಾಡ್ತಿಲ್ವಲ್ಲ ಅಂದಾಗ, ಕೆಲವು ನಿನ್ನ ಸ್ವಭಾವಗಳು ಕೆಲವು ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಮಾತಾಡ್ತಿಲ್ಲ. ಮಾತಾಡಿದ್ರೆ ಜಗಳ ಆಗ್ತದೆ. ಸುಮ್ನೆ ನಾನು ನಿನ್ನನ್ನು ಕಾಪಾಡಿಲ್ವಾ, ಚಿಕ್ಕವನಾಗಿದ್ದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ. ಎಲ್ಲಾ ತಂದೆ ತಾಯಿಗಳು ಕಷ್ಟಪಟ್ಟಿರ್ತಾರೆ. ನಾವು ಚಿಕ್ಕವರಾಗಿದ್ದವರನ್ನ ದೊಡ್ಡವರು ಮಾಡಿದ್ದೇವೆ ಅನ್ನುವುದಷ್ಟೇ. ನಾವ್ ಏನ್ ಮಾಡಿದ್ರು ಮಕ್ಕಳು ಒಪ್ಕೋಬೇಕು ಅನ್ನೋದಕ್ಕೆ ಅದೇನು ಅದು ನಮಗೆ ಕೊಟ್ಟಿರುವ ಲೈಸೆನ್ಸ್ ಅಲ್ಲ. ದೊಡ್ಡವರಾದ ನಾವು ಕಲ್ತ್ಕೊಳ್ಬೇಕಾದ ಪಾಠಗಳು ಬೇಕಾದಷ್ಟಿವೆ. ಬರೀ ಮಕ್ಕಳಿಗೆ ಮಾತ್ರ ಬುದ್ಧಿ ಹೇಳ್ಕೊಂಡಿರ್ಲಿಕ್ಕಲ್ಲ ಹಿರಿತನ ಕೊಟ್ಟಿರೋದು. ಹಿರಿಯರಾದವರು ಬೇಕಾದಷ್ಟು ತಪ್ಪುಗಳನ್ನ ಮಾಡುತ್ತಾರೆ. ನಮ್ಮ ತಪ್ಪುಗಳನ್ನ ಕಿರಿಯರಾದವರು ತೋರಿಸಿದಾಗ ತಿದ್ದುಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯವೂ ಹೌದಲ್ವಾ. ಚಿಕ್ಕವರು ತೋರಿಸಿದ್ರೆ ಇಂಥ ತಪ್ಪು ನೀನು ಮಾಡುತ್ತಿದ್ದಿಗೆ ಧ್ರುವರಾಜರು ಉತ್ತಾನಪಾದರಾಜನಿಗೆ ಅವನು ಮಾಡುತ್ತಿರುವಂತ ತಪ್ಪನ್ನ ತೋರಿಸಿದ್ರು. ನಾನು ಶ್ರೀಪಾದರಾಜರ ಕಥೆಯನ್ನ ನಾವು ನೋಡ್ತಾ ಇದ್ವಿ. ಉತ್ತಾನಪಾದರಾಜ ಅದನ್ನ ತಿದ್ದುಕೊಂಡಿದ್ದಕ್ಕೆ ಅವ ಸದ್ಗತಿಗೆ ಹೋದ. ಅವನು ತಿದ್ದುಕೊಡದೆ ಹೋಗಿದ್ರೆ, ನನ್ನ ಮಗ ನೀನ್ ಯಾವನೋ ನನಗೆ ಹೇಳಲಿಕ್ಕೆ, ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೇನೆ ಅಂದಿದ್ರೆ ಅವ ಯೋಗ್ಯನಾಗಿ ಬಿಡ್ತಿದ್ದ. ಅವ ಯೋಗ್ಯನಾದ ಯಾಕೆ ಅಂದ್ರೆ, ಹೌದು ಧ್ರುವರಾಜ ನಾನು ಮಾಡಿದ ತಪ್ಪನ್ನ ತೋರಿಸಿದ್ದಾನೆ, ನಾನು ಅದನ್ನು ತಿದ್ದುಕೊಳ್ತೇನೆ, ಮುಗಿದೋಯ್ತಷ್ಟೇ. ಶಿಷ್ಯನಾದವರು ಎಷ್ಟೋ ಬಾರಿ ಗುರುಗಳು ಮಾಡಿದ ತಪ್ಪನ್ನೇನಾದ್ರು ತೋರಿಸಿದ್ರೆ ಅದಕ್ಕೆ ಹೇಳಿದ್ದು, ಸ್ವಾಮಿ ಯಾಕೋ ಇದು ತಪ್ಪು ತರ ಕಾಣ್ತಾ ಇದೆ ನನಗೆ ಅಂತ ಹೇಳಿದ್ರೆ, ಹೌದು ಮಗು ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ, ತೋರಿಸ್ಕೊಟ್ಟಿಲ್ಲ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ, ಮುಗಿದೋಯ್ತು. ಅದ್ರಲ್ಲಿ ಏನು ಅವಮಾನ ಆಗುವಂಥದ್ದು ಏನಿದೆ? ಚಿಕ್ಕವರು ನಾನು ಮಾಡುವ ತಪ್ಪನ್ನ ತೋರಿಸಿಬಿಟ್ರಲ್ಲ ಅನ್ನುವುದು ತಲೆಗೆ ಹತ್ತಿ ಬಿಟ್ರೆ, ಚಿಕ್ಕವನಾಗಿರುವವನು ತಪ್ಪು ಮಾಡಿದ್ದನ್ನ ತೋರಿಸಲೇಬಾರದು. ದೊಡ್ಡವರು ತಪ್ಪೇ ಮಾಡುವುದಿಲ್ಲ, ಚಿಕ್ಕವರಾದವರು ಬರೀ ತಪ್ಪು ಮಾಡ್ತಿರ್ತಾರೆ ಅನ್ನುವುದು ತಲೆಯಲ್ಲಿ ಕೂತಿರ್ತಿತ್ತಲ್ಲ. ಈ ಹಳೆಯ ಜನರೇಷನ್ ಅವರಿಗೆ ನನಗೆ ಬಹಳ ಕೋಪ ಇದೆ ಅವರ ಮೇಲೆ. ಯಾಕೆಂದ್ರೆ ಪ್ರಶ್ನೆ ಮಾಡಬಾರದು. ನಮ್ಮನೆಲ್ಲ ಹಂಗೆ ಮಾಡಿ, ನೀನು ದೊಡ್ಡವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ನೀನ್ ಯಾರು? ದೊಡ್ಡವರು ಹೇಳಿದ್ದನ್ನ ಕೇಳಬೇಕು, ದೊಡ್ಡವರು ಹೇಳಿದ್ದಕ್ಕೆ ಪ್ರಶ್ನೆ ಮಾಡಬಾರದು. ಈ ಪ್ರಶ್ನೆ ಮಾಡಬಾರದು ಅಂತ ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿನೇ ನಮ್ಮ ಧರ್ಮವನ್ನ ಬಿಟ್ಟು ಅವರು ದೂರ ಹೋಗಿಬಿಟ್ರು. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಯಾವುದನ್ನು ಕಣ್ಮುಚ್ಚಿ ಒಪ್ಪಬೇಡ, ಎಲ್ಲವನ್ನ ಚೆನ್ನಾಗಿ ಪ್ರಶ್ನೆ ಕೇಳಿ ನೀನು ನಿನ್ನ ಸಂದೇಹವನ್ನ ಪರಿಹಾರ ಮಾಡಿಕೊಂಡು ನಿನ್ನ ಮನಸ್ಸಿನಲ್ಲಿ ಅದನ್ನ ದೃಢ ಮಾಡಿಕೊಂಡು ಆಮೇಲೆ ನೀನು ಅದನ್ನು ಅನುಸರಿಸುವಂತ ಕೃಷ್ಣ ಅಷ್ಟು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ ಮೇಲೂ ದೊಡ್ಡವರನ್ನ ಪ್ರಶ್ನೆ ಕೇಳಬಾರದು. ದೊಡ್ಡವರನ್ನ ಪ್ರಶ್ನೆ ಕೇಳೋದು ಅಂದ್ರೆ ಏನು ಅಂತ, ಕುಚೇಷ್ಟೆಗೆ ಪ್ರಶ್ನೆ ಕೇಳಿದರೆ ಅದನ್ನ ದೂರೀಕರಿಸುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಏನೋ ಜಿಜ್ಞಾಸವಾಗಿ ಪ್ರಶ್ನೆ ಕೇಳುತ್ತಾನೆ, ಗೊತ್ತಿದ್ರೆ ಗೊತ್ತಿದೆ ಅನ್ನೋಣ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋಣ. ಇವೆಲ್ಲ ಸಮಸ್ಯೆಗಳು. ಚಿಕ್ಕವರು ಅಂದ್ರೆ ಕೆಲವರಿಗೆ ಅದೊಂದು ತಾತ್ಸಾರ, ದೊಡ್ಡವರು ಅಂದ್ರೆ ವಯಸ್ಸಿನಿಂದ ಯಾರು ದೊಡ್ಡವರಾಗುವುದಿಲ್ಲ. ನಾವು ನೋಡ್ತಾ ಇದ್ದೇವೆ, ಬ್ರಾಹ್ಮಣೋ ಜ್ಞಾನತೋ ಜ್ಯೇಷ್ಠ, ಬ್ರಾಹ್ಮಣನಾದವ ಜ್ಞಾನದಿಂದ ದೊಡ್ಡವ. ಯಾರಿಗೆ ಜ್ಞಾನ ಪರಿಪಕ್ವಾವಸ್ಥೆ ಮುಟ್ಟಿರ್ತದೋ ಅವ ದೊಡ್ಡವ. ವಯಸ್ಸಿನಲ್ಲಿ ದೊಡ್ಡವರಾಗುವವರೆಲ್ಲ ದೊಡ್ಡವರಲ್ಲ. ಪ್ರಾಣಿಗಳಿಗೂ ವಯಸ್ಸಾಗ್ತದೆ. ಹಿಂದೆ ನಮ್ಮಲ್ಲಿ ಬೈಯೋರು, ವಯಸ್ಸಾದಕ್ಕೆ ದೊಡ್ಡವರು ಅಂತ ಕೇಳಿದ್ರೆ ಕತ್ತೆಗೂ ವಯಸ್ಸಾಗತ್ತೆ ಅಂತ. ವಯಸ್ಸು ಅನ್ನುವುದು ದೊಡ್ಡತನವನ್ನ ಅದು ತೋರುವುದಿಲ್ಲ, ನಮ್ಮ ನಡವಳಿಕೆ ಎನ್ನುವುದು ದೊಡ್ಡತನವನ್ನ ತೋರ್ತದೆ. ಅದಕ್ಕೆ ದೊಡ್ಡವರಾದವರು ಎಳೆ ಮಕ್ಕಳು ಆಡ್ದಂಗೆ ಆಡ್ತಾ ಇದ್ರೆ ನಾವು ನೋಡಿದ್ದೇನೆ. ನನಗಿನ್ನ ಚೆನ್ನಾಗಿ ನೀವು ನೋಡಿರ್ಬೋದು. ಎಳೆ ಮಕ್ಕಳು ಹಠ ಮಾಡ್ದಂಗೆ ಮಾಡ್ತಾರೆ ವೃದ್ಧಾಪ್ಯದಲ್ಲಿ. ಅವರು ಅದಕ್ಕೆ ಸಿಹಿ ಕೊಡ್ತಿಲ್ಲ, ಶುಗರ್ ಜಾಸ್ತಿ ಆಗಿದೆ, ಓವರ್ ಶೂಟ್ ಆಗಿದೆ, ಮಕ್ಕಳು ಒಳ್ಳೇದು ಕೊಡಲ್ಲ, ನನ್ನ ಯಾವ ತರ ಗೋಳಿಕೋತಾರ ಗೊತ್ತಾಚಾರ್ರೆ, ತಿನ್ಲಿಕ್ಕೆ ಕೊಡೋದಿಲ್ಲ, ಸತ್ರ ನಾನ್ ಸಾಯ್ತೀನಪ್ಪ, ಇವರಪ್ಪನ ಮನೆ ಗಂಟೆ ಏನೋಯ್ತು, ನಾನ್ ದುಡಿದಿದ್ರಲ್ಲಿ ಬದುಕ್ತಾ ಇದ್ದಾರೆ, ನನಗೊಂಚೂರು ಕಾಫಿಗೆ ಸಕ್ಕರೆ ಹಾಕಲ್ಲ ಅಂತಾರೆ. ಇಷ್ಟುದ್ದ ಕಂಪ್ಲೇಂಟು. ಯಾಕೆ ಮಾಡ್ತಾ ಇದ್ದಾರೆ ತಲೆಗೆ ಹೋಗುವುದೇ ಇಲ್ಲ. ಮಕ್ಕಳು ಹಠ ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ, ದೊಡ್ಡವರಾದ್ರೂ ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದಕ್ಕೋಸ್ಕರವಾಗಿ ಇವೆಲ್ಲ ಕೇಳಬೇಕು ಅಂತ. ಅದಕ್ಕೋಸ್ಕರ ಸವಾಗ್ವಜ್ರೋ ಯಜಮಾನಂ ಹೀನಸ್ತಿ. ಅದಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾರೆ. ಕೆಲವೊಂದ್ಸತಿ ಕಠೋರವಾಗಿ ಮಾತಾಡ್ಲೇಬೇಕಾಗ್ತದೆ. ಈಗ ನೋಡ್ರಿ, ಭೀಮಸೇನ ದೇವರು ಕಠೋರವಾಗಿ ಮಾತಾಡ್ಲಿಲ್ಲ ಅಂದಿದ್ರೆ ಧೃತರಾಷ್ಟ್ರನಿಗೆ ವೈರಾಗ್ಯವೇ ಬರ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಬಹುಭೂತಿ ಭೀಮಸೇನ ದೇವರ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾನಾಂ ಚೇತಾಂಸಿ ಕೋನು ವಿಜ್ಞಾತು ಮರ್ಹತಿ ಅಂತ. ಅದು ಉತ್ತರಾಮಚರಿತೆಯಲ್ಲಿ ರಾಮದೇವರ ಬಗ್ಗೆ ಭೀಮಸೇನ ದೇವರ ಬಗ್ಗೆ ಹೇಳಿದ ಮಾತದು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಕೆಲವೊಮ್ಮೆ ವಜ್ರಕ್ಕಿಂತಲೂ ಹೆಚ್ಚು ಕಠೋರವಾಗಿ ಬಿಡ್ತಾರೆ, ಕೆಲವೊಮ್ಮೆ ತಾವು
ಹೃದಯದಲ್ಲಿ ಹೂವಿಗಿಂತಲೂ ಅತ್ಯಂತ ಮೃದುವಾಗ್ತಾರೆ. ಅವ್ರು ಯಾವಾಗ ಕಠೋರವಾಗ್ತಾರೆ, ಯಾವಾಗ ಮೃದುವಾಗ್ತಾರೆ, ನೀವು ನೋಡಿಕೊಂಡ್ರೆ ಅವರ ವ್ಯಕ್ತಿತ್ವ ಅನ್ನೋದು ಗೊತ್ತಾಗ್ತದೆ. ಕಠೋರವಾಗುವ ಸಮಯದಲ್ಲಿ ಕಠೋರವಾಗಲೇಬೇಕು, ಮೃದುವಾಗುವ ಸಮಯದಲ್ಲಿ ಮೃದುವಾಗಬೇಕು. ಇದು ಇಲ್ಲಿನ ಮಾತಿನ ತಾತ್ಪರ್ಯ. ಆದ್ದರಿಂದ ಎಲ್ಲವನ್ನ ಸಹಿಸಿಕೊಳ್ತೇನೆ ಇಲ್ಲ, ಇಲ್ಲ, ಕೆಟ್ಟದ್ದು ಕೆಟ್ಟದ್ದು ಅಂತ ಹೇಳುವಂತಹ ಧೈರ್ಯ ಇದನ್ನ ನಾನು ಸಹಿಸುವುದಿಲ್ಲ. ಮನವರಿಕೆ ಆಗಬೇಕು ಅಂತ, ಮನವರಿಕೆ ಆದ್ರೆ ಪಶ್ಚಾತ್ತಾಪ ಮಾಡ್ಲಿಕ್ಕಾರು ಆಗ್ತದೆ. ವಯಸ್ಸಾದ ಕಾಲದಲ್ಲಿ ಯಾಕಾಚಾರ್ಯ ಅವೆಲ್ಲ ಹೇಳ್ತೀರಾ ಅಂದ್ರೆ, ಅವ್ರು ತಪ್ಪಾಗಿದ್ದಕ್ಕೆ ಅವರಿಗೆ ಮನವರಿಕೆ ಆಗುವುದು ಯಾವಾಗ ಅಂತ ಹೇಳುವ ರೀತಿಯಲ್ಲಿ ಹೇಳೋದು. ನೀವು ಹಿಂಗೆ ಮಾಡಿದ್ರಿ, ಇಂಥ ತಪ್ಪಾಗಿದ್ರೆ ಇವಾಗಾದ್ರೂ ಮನವರಿಕೆ ಮಾಡಿಕೊಳ್ಳ್ರಿ. ಹೌದು, ನನ್ನಿಂದ ಇಂಥ ತಪ್ಪುಗಳಾಗಿತ್ತು ಯೌವನದಲ್ಲಿ, ಆ ತಪ್ಪುಗಳನ್ನ ನಾನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಸ್ವಾಮಿ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂಥ ತಪ್ಪುಗಳಾಗಿದೆ, ಇಂತಿಂತವರೆಗೆ ನಾನು ಈ ರೀತಿಯಾದಂತಹ ನೋವನ್ನ ಕೊಟ್ಟಿದ್ದೇನೆ ಗೊತ್ತಿಲ್ಲದೆ, ದಯವಿಟ್ಟು ನನ್ನನ್ನು ಕ್ಷಮಾ ಮಾಡುವಂತ ದೇವರಲ್ಲಿ ಕ್ಷಮಿಸು ಅಂತ ಕೊಳ್ಳುವುದಕ್ಕೆ ಒಂದು ಅವಕಾಶವಾರು ಸಿಗ್ತದೆ. ನಾವು ಏನ್ ತಪ್ಪು ಮಾಡಿದ್ದೇವೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕ್ಷಮಾಪಣೆ ಕೇಳುವುದು ಹೆಂಗೆ? ಇದಕ್ಕೋಸ್ಕರವಾಗಿ ಅದನ್ನು ಹೇಳ್ತಾರೆ. ಆದ್ದರಿಂದ ಅಲ್ಲಿ ಕಾಂಪ್ರಮೈಸ್ ಅನ್ನುವುದಿಲ್ಲ. ಮಂತ್ರೋಚ್ಚಾರಣೆ ಮಾಡುವಾಗ ಬಹಳ ಸ್ಪಷ್ಟ ಇರಬೇಕು. ಅದು ಯಜ್ಞದಲ್ಲಾಗಲಿ ಜೀವನದಲ್ಲಾಗಲಿ ಅಯೋಗ್ಯವಾದದ್ದು ಅಳಿಯಲೇಬೇಕು, ಯೋಗ್ಯವಾದದ್ದು ಉಳಿಯಲೇಬೇಕು. ಒಂದು ಅಳಿಯದರೆ ಇನ್ನೊಂದು ಉಳಿಯುತ್ತದೆ. ಅಳಿದು ಉಳಿದು ಆಮೇಲೆ ಮೋಕ್ಷವನ್ನ ಪಡೆಯುವುದಕ್ಕೆ ನಾವೇನು ಬೇಕೋ ಅದರ ಗಳಿಕೆಯನ್ನ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಅನ್ನುವುದು ಇದರ ತಾತ್ಪರ್ಯ. ಇದು ವಾದಿರಾಜ ಗುರುಸಾರ್ವಭೌಮರು ತೆಗೆದುಕೊಟ್ಟಿದ್ದಕ್ಕೆ ನಮ್ಗೆ ಇಷ್ಟ ಅರ್ಥ ಆಯ್ತಿಲ್ಲ ಅಂದ್ರೆ ಇದಕ್ಕೆ ಅರ್ಥವೇ ಆಗ್ತಿರ್ಲಿಲ್ಲ. ಮಂತ್ರೋಚ್ಚಾರಣೆ ಸ್ಪಷ್ಟವಾಗಿರಬೇಕು ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗಿ ಬಿಟ್ರು ಎಲ್ಲರೂ ಕೂಡ. ಅದನ್ನ ಯಮಧರ್ಮರಾಜ ಕೇಳಬೇಕಾಗಿಲ್ಲ, ಧರ್ಮರಾಜ ಉತ್ತರ ಕೊಡಬೇಕಾಗಿಲ್ಲ. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮಂತ್ರೋಚ್ಚಾರಣೆಯಲ್ಲಿ ಏನಿರಬೇಕು, ಸ್ಪಷ್ಟತೆ ಇರಬೇಕು, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದನ್ನು ಯಮಧರ್ಮರಾಜ ಕೇಳಿ ಧರ್ಮರಾಜ ಉತ್ತರ ಕೊಡುವಂತ ಪ್ರಸಂಗ ಏನಿದೆ, ಅದಕ್ಕೆ ಅದರ ಒಳಾರ್ಥ ಏನು ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ ಅಂತ ಇಲ್ಲಿ ಅದನ್ನ ಹೇಳ್ತಾರೆ. ಇದಾದ ಮೇಲೆ ಇನ್ನೊಂದು ಮಾತನ್ನ ಕೇಳುತ್ತಾನೆ. ಕಿಂಸ್ವಿತ್ ಆವಪತಾಂ ಶ್ರೇಷ್ಠಂ. ಎರಡು ಪ್ರಶ್ನೆಗಳು, 21ನೇ ಪ್ರಶ್ನೆ. ಕಿಂಸ್ವಿತ್ ಆವಪತಾಂ ಶ್ರೇಷ್ಠಂ, ಕಿಂಸ್ವಿತ್ ಅವಪತಾಂ ವರಂ ಅಂತ ಎರಡು ಪದ ಇದೆ ಇಲ್ಲಿ. ಶ್ರೇಷ್ಠ ವರ ಎರಡು ಪದ ಇದೆ. ಇದಕ್ಕೆ ಏನು ಅರ್ಥ ಅನ್ನುವುದನ್ನು ವಾದಿರಾಜರು ಹೇಳ್ತಾರೆ, ನೋಡೋಣ. ವರ್ಷಂ ಆವಪತಾಂ ಶ್ರೇಷ್ಠಂ ಬೀಜಂ ನಿವಪತಾಂ ವರಂ ಅಂತ. ಇಲ್ಲ ಅವನು ಕೇಳಿದ್ದೇನು ಅಂತ ಕೇಳಿದರೆ ನೋಡಿ, ಕೃಷಿ ಮಾಡುವುದಕ್ಕೆ ಶ್ರೇಷ್ಠವಾದದ್ದು ಯಾವುದು ಮೊದಲು, ಆಮೇಲೆ ವರಂ ಅಂತ ಕೇಳಿದ್ರೆ ನಮ್ಮ ಕನ್ನಡದಲ್ಲಿ ಎರಡು ಒಟ್ಟಿಗೆ ಬಳಸ್ಬಿಡ್ತೇವೆ, ಶ್ರೇಷ್ಠ ವರ ಅಂತ. ಶ್ರೇಷ್ಠ ಅಂದ್ರೂ ತುಂಬಾ ತುಂಬಾ ಪ್ರೆಷಿಯಸ್ ಆಗಿರುವುದು ಅನ್ನೋ ಅರ್ಥದಲ್ಲಿ, ವರ ಅಂದ್ರೂ ಶ್ರೇಷ್ಠತಮವಾಗಿರುವುದು ಅನ್ನೋ ಅರ್ಥದಲ್ಲಿ ಬಳಸ್ಬಿಡ್ತೇವೆ. ಸಂಸ್ಕೃತದಲ್ಲಿ ಎರಡು ಪದಕ್ಕೆ ಒಂದೇ ಅರ್ಥ ಇಲ್ಲ. ವರ ಅನ್ನುವುದು ಬೇರೆ, ಶ್ರೇಷ್ಠ ಅನ್ನುವುದು ಬೇರೆ. ಅದಕ್ಕಿಲ್ಲ ಅವ ಕೇಳಿದ ಪ್ರಶ್ನೆ ಅದು. ಕೃಷಿಗೆ ಯಾವುದು ಶ್ರೇಷ್ಠವಾದದ್ದು, ಯಾವುದು ಉತ್ತಮವಾದದ್ದು, ಇದಕ್ಕೆ ಹೇಳಿದ. ಉತ್ತಮವಾದದ್ದು ಬೇರೆ, ಶ್ರೇಷ್ಠವಾದದ್ದು ಬೇರೆ. ಅದಕ್ಕೆ ಅವ ಉತ್ತರ ಕೊಟ್ಟ. ಎರಡು ಅರ್ಥ ಯಾವುದು ಅಂದ್ರೆ, ಕೃಷಿ ಮಾಡುವವನಿಗೆ ವರ್ಷಂ ಆವಪತಾಂ ಶ್ರೇಷ್ಠಂ, ಕೃಷಿ ಮಾಡುವವನಿಗೆ ಮಳೆ ಅನ್ನುವುದು ಶ್ರೇಷ್ಠವಾದದ್ದು, ಬೀಜ ಬಿತ್ತನೆ ಅನ್ನುವುದು ಉತ್ತಮವಾದದ್ದು ಅಂತ ಉತ್ತರ ಕೊಟ್ಟ. ಇದು ಎರಡೂ ರೀತಿಯಲ್ಲಿ ಉತ್ತರವನ್ನ ನೋಡುವ ಪ್ರಯತ್ನ ಮಾಡೋಣ. ಬೀಜಂ ನಿವಪತಾಂ ವರಂ ಅಂತ ಅಲ್ಲಿ ವಾದಿರಾಜರು ಲಕ್ಷಾಲಂಕಾರದಲ್ಲಿ ಬಹಳ ಅದ್ಭುತವಾಗಿ ಇದಕ್ಕೆ ವಿವರಣೆಯನ್ನು ಬರೆದಿದ್ದಾರೆ. ಇದು ಹೊರಗಿನ ನೀವು ಕೃಷಿ ಅಂತ ಬೇಕಾದ್ರೂ ತೆಗೆದುಕೊಳ್ಳ್ರಿ, ಒಳಗಿನ ಕೃಷಿ ಅಂತ ಬೇಕಾದ್ರೂ ತೆಗೆದುಕೊಳ್ಳೋಣ. ಈ ದೇಹ ಅನ್ನುವುದೇ ವ್ಯವಸಾಯದ ಭೂಮಿ. ಈ ದೇಹ ಅನ್ನುವುದು ವ್ಯವಸಾಯ ಭೂಮಿ ಅಂದ ಮೇಲೆ ಬೀಜ ಯಾವುದು, ಮಳೆ ಯಾವುದು ಅಂತ ನಾವು ನೋಡಬೇಕು. ಅದಕ್ಕಿಲ್ಲಿ ಹೇಳುತ್ತಾರೆ ನೋಡಿ. ಅದಕ್ಕೆ ಆವಪತಾಂ ಬೀಜವಾಪಂ ಕುರುವಂತಾಂ ಕೃಷಿ ವೇಲಾನಂ ವಸ್ತುಂ ಕಿಂ ನಿವಪತಾಂ ಬೀಜವಾಪಂ ಕುರುವಂತಾಂ ತೇಷಾಮೇವ ವರಂ ಸ್ವಪ್ರಯತ್ನೇನ ವ್ರಿಯಮಾಣೇನ ವರಂ ಶ್ರೇಷ್ಠಂ ವಸ್ತು. ವಾದಿರಾಜರ ಮಾತಿದು. ವಾದಿರಾಜರು ಲಕ್ಷಾಲಂಕಾರದಲ್ಲಿ ಕೊಟ್ಟ ಮಾತು. ಈಗ ನಮ್ಮ ಮೊದಲು ಲೌಕಿಕವಾಗಿ ನೋಡಿಬಿಟ್ಟು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅರ್ಥವಾಗ್ತದೆ. ನೋಡಿ, ಶ್ರೇಷ್ಠ ಅನ್ನುವುದು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂದ್ರೆ ನಮಗೆ ಗೊತ್ತಿಲ್ಲ. ಆದ್ರಿಂದ ಅವ್ರು ಹೇಳ್ಕೊಡ್ತಾ ಇದ್ದಾರೆ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಾವು ಯಾವ ಪದವನ್ನ ಎಲ್ಲಿ ಬಳಸಬೇಕು ಅನ್ನುವುದು ಪುಣ್ಯಕ್ಕೆ ಪಾಪಕ್ಕೆ ಕಾರಣವಾಗ್ತದೆ. ನಮ್ಗದು ಗೊತ್ತಿಲ್ಲ. ಪದಗಳು ಹೆಂಗ ಬೇಕಂಗೆ ನಾವು ಇಷ್ಟ ಬಂದಂಗೆ ಬಳಸ್ತಾ ಇದ್ದೇವೆ. ಹಂಗೆಲ್ಲ ಇಷ್ಟ ಬಂದಂಗೆಲ್ಲ ಪದಗಳನ್ನ ಹೆಂಗ ಬೇಕಂಗೆ ಬಳಸೋಂಗಿಲ್ಲ, ಅಧಿಕಾರ ನಮಗಿಲ್ಲ. ದೊಡ್ಡವರಿಗೆ ಯಾವ ಪದ ಬಳಸಬೇಕು, ಚಿಕ್ಕವರಾದವರಿಗೆ ಯಾವ ಪದ ಬಳಸಬೇಕು ಪದವನ್ನ, ಮಧ್ಯಮರಾದವರಿಗೆ ಏನು ಪದವನ್ನ ಬಳಸಬೇಕು, ದೇವತೆಗಳಲ್ಲಿ ಪದಪ್ರಯೋಗ ಹೇಗೆ, ಗುರುಗಳಲ್ಲಿ ಪದಪ್ರಯೋಗ ಹೇಗೆ, ತಂದೆ ತಾಯಿಗಳಲ್ಲಿ ಪದಪ್ರಯೋಗ ಹೇಗೆ, ಪ್ರತಿಯೊಂದಕ್ಕೂ ಶಾಸ್ತ್ರ ಇದೆ. ಇದನ್ನು ಅರ್ಥಕೊಳ್ಳಿ ಅಂತಲೇ ನಮಗೆ ಪುಣ್ಯ ಪಾಪಗಳ ಬಗ್ಗೆ ತಿಳುವಳಿಕೆ ಬರಲಿ ಎನ್ನುವುದಕ್ಕೆ 18 ಪುರಾಣ, 18 ಉಪಪುರಾಣ, ಇತಿಹಾಸಾದಿಗಳನ್ನ ಕೊಟ್ಟಿರುವುದು. ದೇವರ ಬಗ್ಗೆ ಮಾತಾಡುವಂತೆಯೇ ನಾವು ಮನುಷ್ಯರ ಬಗ್ಗೆ ಮಾತಾಡಿದ್ರೆ ಇವಾಗ ಆಗ್ತಿರೋದು ಹಂಗೆ. ಯಾರ ಬಗ್ಗೆ ಹೆಂಗ ಮಾತಾಡಬೇಕು ಗೊತ್ತಿಲ್ಲ. ದೇವರ ಬಗ್ಗೆ ಯಾವತ್ತೂ ಶ್ರೇಷ್ಠವಾದ ಮಾತುಗಳನ್ನಾಡಬೇಕು. ಗುರುಗಳ ಬಗ್ಗೆ ಯಾವತ್ತೂ ವರ್ಣೀಯವಾದ ಮಾತುಗಳಾಗಬೇಕು. ವರ್ಣನೆ, ವರ್ಣೀಯಂ, ವರ.
ವರ ದೇವತೆಗಳ ಬಗ್ಗೆ ವರಣೀಯವಾದ ಮಾತುಗಳು, ಭಗವಂತನ ಬಗ್ಗೆ ಶ್ರೇಷ್ಠವಾದ ಮಾತು. ಇಲ್ಲ ಅದಕ್ಕೆ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡ್ರಿ, ಈಗ ಯಾರು ವ್ಯವಸಾಯ ಮಾಡ್ತಾನೆ, ವ್ಯವಸಾಯ ಮಾಡುವವನಿಗೆ ಅಧಿಕಾರ ಇರುವುದು ಯಾವುದು ಗೊತ್ತಾ? ಬೀಜಗಳನ್ನ ಅವ ಆರಿಸಿಕೊಳ್ಳಬಹುದು, ಇದು ವರ. ಉತ್ತಮವಾದ ಬೀಜಗಳನ್ನ ಆರಿಸಿಕೊಳ್ಳುವಂತಹ ಒಂದು ಅಧಿಕಾರವನ್ನ ಅವನಿಗೇ ಕೊಟ್ಟಿದ್ದಾರೆ. ಲೌಕಿಕದ ದೃಷ್ಟಿಯಲ್ಲಿ ನೋಡುವುದಾದ್ರೆ ಯಾವುದು ಕೂಡ ಭಗವಂತನ ಅಧೀನದಲ್ಲಿದೆ, ಅದು ಆಮೇಲೆ ಪ್ರಶ್ನೆ. ಲೌಕಿಕದಲ್ಲಿ ನೋಡ್ಬೇಕಾದ್ರೆ ಉತ್ತಮ ಬೀಜಗಳನ್ನ ಆರಿಸಿಕೊಳ್ಳುವಂತ ಅಧಿಕಾರ ಯಾರಿಗಿದೆ? ಬೀಜ ಬಿತ್ತುವವನಿಗಿದೆ. ಇದು ವರ. ಮಳೆ ಅನ್ನುವುದು ನಮ್ಮ ಕೈಲಿಲ್ಲ, ನಾವು ನೋಡ್ತಾ ಇದ್ದೇವೆ. ಮಳೆ ಅನ್ನುವುದು ನಾವು ಕಾಯಬೇಕಷ್ಟೇ, ನಮ್ಮ ಕೈಲಿಲ್ಲ, ಅದು ಅದಾಗೆ ಬರಬೇಕು ದೇವರ ಅನುಗ್ರಹದಿಂದ. ಇದು ಶ್ರೇಷ್ಠ. ರೈತ ಮಳೆಗಾಗಿ ಕಾಯುವುದು, ಮಳೆ ಅನ್ನುವುದು ರೈತನಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಫಲ. ಬೀಜಗಳನ್ನ ಆರಿಸಿಕೊಳ್ಳುವುದು ಅನ್ನುವುದು ವರಣೀಯವಾದ ಫಲ. ಇದನ್ನ ಇಲ್ಲಿ ವಾದಿರಾಜರು ತಿಳಿಸಿ ಹೇಳ್ತಾರೆ. ಅದಕ್ಕೋಸ್ಕರ ಶ್ರೇಷ್ಠ ಅಂದ್ರೇನು, ವರ ಅಂದ್ರೇನು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನೋಡಿ, ಮಿಕ್ಕವರೆಲ್ಲರೂ ಕೂಡ ಒದ್ದಾಡಿ ಬಿಟ್ಟಿದ್ದಾರೆ ಈ ಪದಕ್ಕೆ ಅರ್ಥ ಬರೀಲಿಕ್ಕೆ. ಕೆಲವರು ಸುಮ್ಮನೆ ಹೇಳಿದ್ರು, ಮುಂದಕ್ಕೆ ಹೋಗಿ ಬಿಟ್ರು. ಮಹಾಭಾರತಕ್ಕೆ ಅರ್ಥ ಬರೀತೇವೆ ಅಂತ ಹೋದವರು ಯಾಕೆ ಅರ್ಧಕ್ಕೆ ಕೈ ಬಿಟ್ರು ಅಂದ್ರೆ ಇವಕ್ಕೆ. ಯಾರಿಗೆ ಅವಾಪ ನಿವಾಪಗಳ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಿಲ್ಲ, ಶ್ರೇಷ್ಠ ಮತ್ತು ವರ ಇದ್ರ ಬಗ್ಗೆ ವ್ಯತ್ಯಾಸ ಯಾರಿಗೆ ಗೊತ್ತಿಲ್ಲ, ಅವ್ರದೆಲ್ಲ ಇದೆ ಕಥೆಯೇ. ಅದಕ್ಕೆ ವರ ಅನ್ನುವುದು ವ್ರಿಯಮಾಣ ಅನ್ನುವಂಥ ಧಾತುವಿನಿಂದ ಬಂದಿದೆ ಅಂತ ವಾದಿರಾಜರದನ್ನು ತೆಗೆದುಕೊಡ್ತಾರೆ. ವರ ವ್ರಿಯಮಾಣ. ನಮ್ಮ ಪ್ರಯತ್ನವೂ ಕೂಡ ಎಲ್ಲಿ ಸೇರಿರ್ತದೋ ಅದು ವರ. ಈಗ ಅವನಾಗವನೇ ಒಳ್ಳೆ ಬೀಜಗಳನ್ನ ಆರಿಸಿಕೊಳ್ಳದೆ ಕೆಟ್ಟ ಬೀಜಗಳನ್ನ ಹಾಕಿ ಅವ ಬಿತ್ತಿದ್ರೆ ಒಳ್ಳೆಯ ಮಳೆ ಬಂದ್ರೂ ಒಳ್ಳೆ ಬೆಳೆ ಬರುವುದಿಲ್ಲ. ಆದ್ರಿಂದ ಒಳ್ಳೆ ಮಳೆ ಬರ್ತದೆ ಇಲ್ವಾ ಅಂತ ನಾವು ಸೆಲೆಕ್ಟ್ ಮಾಡೋ ಹಂಗಿಲ್ಲ. ಮಳೆ ಬರ್ಲಿ ಆಚಾರ್ಯ, ಮಳೆ ಬಂದ ಮೇಲೆ ಬಿತ್ತನೆ ಮಾಡ್ತೇನೆ ಅಂತ ಕಾಯ್ಕೊಂಡು ಕೂತ್ಕೊಳ್ಲಿಕ್ಕೆ ಆಗ್ತದೆ? ಯಾರಾದ್ರೂ ಕೂಡ ಪರೀಕ್ಷೆ ಬರ್ಲಿ, ಪರೀಕ್ಷೆ ಬಂದ ಮೇಲೆ ಓದ್ತೇನೆ ಅಂದ್ರೆ ಏನರ್ಥ? ಪರೀಕ್ಷೆ ಬರುವುದಕ್ಕಿಂತ ಮುಂಚೆ ಓದಿರಬೇಕು. ಪರೀಕ್ಷೆ ಇವತ್ತಿಡಬಹುದು, ಇನ್ನೊಂದು ವಾರ ಪೋಸ್ಟ್ಪೋನ್ ಮಾಡಬಹುದು, ಅದು ಅವ್ರಿಗೆ ಬಿಟ್ಟದ್ದು. ಅದಕ್ಕೋಸ್ಕರ ಮಳೆ ಬಂದ ಮೇಲೆ ನಾನು ಬಿತ್ತನೆ ಮಾಡ್ತೀನಿ ಅಂತ ಆಗೋದಿಲ್ಲ. ಮೊದಲು ಬಿತ್ತನೆ ಮಾಡಿ ಸಿದ್ಧವಾಗಿ ನಾವು ಮಾಡಿರುವ ಕಾರ್ಯವನ್ನ ಮಾಡಿದ್ದೇನೆ ಸ್ವಾಮಿ, ನನಗೆ ಒಳ್ಳೆ ಮಳೆ ಕೊಡು ಅಂತ ಪ್ರಾರ್ಥನೆ ಮಾಡ್ಬೋದು. ಇನ್ನೇನು ನಾವು ಮಾಡ್ಲಿಕ್ಕಾಗಲ್ಲ. ಏನೇ ಆರ್ಟಿಫಿಷಿಯಲ್ ಆಗಿ ಅದು ಮೋಡ ಬಿತ್ತನೆ ಮಾಡಿದ್ರು, ಏನು ಮಾಡಿದ್ರು, ಭಗವಂತ ಕೊಡುವಂತ ಮಳೆಯನ್ನ ಯಾರೂ ಕೊಡಲಿಕ್ಕಾಗುವುದಿಲ್ಲ. ಈಗಾಗಲೇ ಹಪಾಪಿತನ ಶುರು ಆಗಿದೆ ಎಲ್ಲ ಕಡೆಯೂ ಕೂಡ. ಅದಕ್ಕೋಸ್ಕರವಾಗಿ ಒಂದು ಸತಿ ಬಂದಂತೆ ಮಳೆ ಇನ್ನೊಂದು ಸತಿ ಬರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಈ ಬಾರಿ ಬಂದಿದೆ ಒಳ್ಳೆ ಮಳೆ ಅಂದ್ರೆ ಸಂತೋಷ ಪಡು, ಮುಂದೆ ಒಳ್ಳೆ ಮಳೆ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಭಗವಂತನ ಕರುಣೆ ಅನ್ನುವುದು ಯಾವ ರೀತಿಯಲ್ಲಿ ಯಾವಾಗ ಕೆಲಸ ಮಾಡಬೇಕು ಅದರ ಅಧೀನ. ಅವನ ಇದಕ್ಕೆ ಬಿಟ್ಟದ್ದು. ನಾವು ಅವನನ್ನ ಪ್ರಶ್ನೆ ಮಾಡೋ ಹಂಗಿಲ್ಲ. ನಾನು ಅವತ್ತು ಹೇಳಿದ್ದೇನೆ, ಅಲೆಕ್ಸಿಸ್ ಕಾರಲ್ ಒಂದು ಮಾತು ಹೇಳ್ದ, ಯು ಕೆನಾಟ್ ಕ್ವಶ್ಚನ್ ದಿ ಲಾ, ಯು ನೀಡ್ ಟು ಫಾಲೋ ದಿ ಲಾ. ಕಾನೂನನ್ನ ಪ್ರಶ್ನೆ ಮಾಡೋಂಗಿಲ್ಲ. ನೀವ್ಯಾಕ್ರಿ ಇಂಥ ಕಾನೂನು ಮಾಡಿದ್ರಿ ಅಂತ ನಾವು ಕಾನೂನನ್ನ ಪ್ರಶ್ನೆ ಮಾಡೋಂಗಿಲ್ಲ. ಕಾನೂನನ್ನ ಅನುಸರಿಸಿಕೊಂಡು ಹೋಗಬೇಕಷ್ಟೇ. ಈ ದೇಶದಲ್ಲಿ ಬದುಕಬೇಕಾ, ದೇಶದ ಕಾನೂನಿಗೆ ಬದ್ಧರಾಗಿ ನಡೆಯಬೇಕು ಅಲ್ವಾ? ಇಲ್ಲಿ ಎಡಗಡೆಗೆ ಹೋಗು ಅಂತ ಹೇಳ್ತದೆ, ಕೆಲವು ದೇಶದಲ್ಲಿ ಬಲಗಡೆಗೆ ಹೋಗು ಅಂತ ಹೇಳ್ತಾರೆ. ಇಲ್ಲ ನಮ್ಮ ದೇಶದಲ್ಲಿ ಎಡಗಡೆಗೆ ಹೋಗು ಅಂತ ಹೇಳಿದ್ರು, ನಾನು ಇಲ್ಲಿ ಎಡಗಡೆಗೆ ಹೋಗ್ತೇನೆ ಅಂದ್ರೆ ಅವ್ನು ಹಿಡಿದು ಒಳಗಾಗ್ತಾರೆ ಅಷ್ಟೇ. ನೀವ್ ಯಾಕ್ರಿ ಒಳಗಾಕದ್ರಿ ಅಂತ ಅವ್ರನ್ನ ಕೇಳಲಿಕ್ಕಾಗತ್ತಾ? ನೀನು ಯಾವ ದೇಶದಲ್ಲಿದ್ಯೋ, ಬಿ ಎ ರೋಮನ್ ವೈಲ್ ಯು ಆರ್ ಇನ್ ರೋಮ್ ಅಂತ ಒಂದು ಗಾದೆ ಇದೆ. ನೀನು ಯಾವ ದೇಶದಲ್ಲಿದ್ಯೋ ಆ ದೇಶಕ್ಕೆ ತಕ್ಕಂತೆ ನೀ ಆ ಕಾನೂನಿಗೆ ಬದ್ಧವಾಗಿರ್ಬೇಕು. ಅದೇ ಮಾತು ನಮಗೂ ಅನುಸರಿಸ್ತದೆ. ನಾವು ಪ್ರಾಣಿಗಳಲ್ಲ, ನಾವು ಮನುಷ್ಯರು. ಪ್ರಾಣಿಗಳ ಧರ್ಮವನ್ನ ಮನುಷ್ಯನಾದವನ ಅನುಸರಿಸ್ಲಿಕ್ಕೆ ಹೋಗಬಾರದು. ಮನುಷ್ಯನಿಗೆ ಕೆಲವು ಕಟ್ಟುಪಾಡುಗಳಿವೆ. ಮನುಷ್ಯ ಪ್ರಾಣಿಯಂತೆ ಬದುಕಬಾರದು. ಮನುಷ್ಯ ಅಂದ ಮೇಲೆ ಅವನಿಗೊಂದು ರೀತಿ ನೀತಿಗಳನ್ನು ಹೇಳಿದ್ದಾರೆ. ಆ ರೀತಿ ನೀತಿಗಳಿಗೆ ಅನುಗುಣವಾಗಿ ಅವನನ್ನ ಬದುಕಿದ್ರೆ ಅವನು ಶ್ರೇಷ್ಠನಾಗುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ ಅಂತ ಅರ್ಥ. ಅದರ ಫಲಾಗಿಲ್ಲ, ಭಗವಂತ ಕೊಡ್ತಾನೆ. ನಮ್ಮ ಪ್ರಯತ್ನ ಏನು ಅಂತ ಅಲ್ವಾ? ಸಿಕ್ಕಿದ ಕಡೆ ತಿಂತದೆ, ಸಿಕ್ಕಿದ ಕಡೆ ಮಲ್ಕೊಳ್ಳುತ್ತೆ. ಸಿಕ್ಕಿದವರನ್ನ ಜೊತೆಯಲ್ಲಿ ಅದು ರಾವಣ ಹೇಳಿದ್ನಲ್ಲ, ನಮ್ಮ ರಾಜ್ಯದಲ್ಲಿರುವುದು 5 ಪಾಯಿಂಟ್ ಪ್ರೋಗ್ರಾಮ್ ಅಂತ, ಸೀತಾಕೃತಿಯ ಹತ್ರ ಪಿಬ ವಿಹರ ರಮಸ್ವ ಭುಂಕ್ಷ್ವ ಭೋಗಾನ್. ನಮ್ಮ ಲಂಕೆಯಲ್ಲಿರುವುದು 5 ಕಾನೂನಿಂದ ಏನು? ಪಿಬ, ಕುಡಿ, ಹೊಟ್ಟೆ ತುಂಬ ಕುಡಿ. ಇಂಥ ರಾವಣನನ್ನು ಯಾರಾದ್ರೂ ಹೊಗಳೆ ಬಿಟ್ರೆ ನನಗೆ ಅಡಿಯಿಂದ ಮುಡಿಯವರೆಗೂ ಕೋಪ ಹತ್ತ ಬಿಡ್ತದೆ. ರಾವಣನನ್ನ ಮತ್ತೆ ದುರ್ಯೋಧನನನ್ನು ಯಾರಾದ್ರೂ ಹೊಗಳಿದ್ರೆ ಯಾಕೆ ನನಗೆ ಒಳಗಿನಿಂದ ಕೋಪ ಬರ್ತದೆ? ಯಾಕೆಂದ್ರೆ ಯಾರು ಮೂಲವನ್ನ ನೋಡೇ ಇಲ್ಲ. ಎನ್ ಟಿ ರಾಮರಾವ್ ಫಿಲಂ ನೋಡ್ಕೊಂಡು ಮಾತಾಡುವುದು, ಟಿವಿ ಸೀರಿಯಲ್ ನೋಡ್ಕೊಂಡು ಮಾತಾಡುವುದು ಅಲ್ಲ. ಅವನು ರಾವಣನ ಮಾತು ಕೇಳ್ರಿ. ಯಾರಾದ್ರೂ ಒಬ್ಬ ಹೆಣ್ಣು ಮಗಳ ಮುಂದೆ, ಅದು ಪರಸ್ತ್ರೀಯರ ಮುಂದೆ ಈ ರೀತಿ ಮಾತಾಡ್ತಾರೇನ್ರಿ ಯಾರಾದ್ರೂ? ಪಿಬ ವಿಹರ ರಮಸ್ವ ಭುಂಕ್ಷ್ವ ಭೋಗಾನಂತನವ. ಕುಡಿ ಸೀತೆ, ನಿನಗೆ ಹೊಟ್ಟೆ ತುಂಬ ಹೆಂಡವನ್ನ ಕುಡಿ. ಎಲ್ಲಿವರೆಗೂ ಕುಡಿ ಗೊತ್ತಾ? ಇನ್ನು ನನಗೆ ಕುಡಿಲಿಕ್ಕಾಗುವುದಿಲ್ಲ ಅನ್ನುವಷ್ಟು ಕುಡಿ ಇಂತಾನೆ. ಆಮೇಲೆ ಮಾಂಸವನ್ನ ತಿನ್ನು, ಎಷ್ಟು ತಿನ್ನು, ಇನ್ನು ನನ್ನ ಕೈಯಲ್ಲಿ ತಿನ್ಲಿಕ್ಕೆ ಆಗುವುದಿಲ್ಲ ಅನ್ನುವಷ್ಟು ತಿನ್ನು. ವಿಹಾರ
ಯಾರು ಹತ್ರ ಸಿಕ್ಕಿದ್ರು ಕೂಡ ಅವರ ಜೊತೆಯಲ್ಲಿ ವಿಹಾರ ಮಾಡು. ಅರ್ಥ ಬರೆದಿದ್ದಾರೆ ತಿಲಕ ವ್ಯಾಖ್ಯಾನಕಾರರು, ಅದಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ಲಂಕೆಯಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಅಂತ ಹೇಳಿದವ ರಾವಣ. ತಂದೆ ಮಗಳ ಜೊತೆಯಲ್ಲಿ, ಮಗಳು ಅಪ್ಪನ ಜೊತೆಯಲ್ಲಿ, ಅಕ್ಕ ತಂಗಿಯರು ಅಣ್ಣ ತಮ್ಮಂದರ ಜೊತೆಯಲ್ಲಿ, ಯಾರ ಜೊತೆಯಲ್ಲಿ ಯಾರು ಬೇಕಾದರೂ ವಿಹಾರ ಮಾಡಬಹುದು. ನಮ್ಮಲ್ಲಿ ಸಂಬಂಧಕ್ಕೆ ಬೆಲೆ ಇಲ್ಲ. ನಮ್ಮಲ್ಲಿರುವುದು ಒಂದು ಗಂಡು ಒಂದು ಹೆಣ್ಣಷ್ಟೇ. ನಮ್ದು ಪಶು ಧರ್ಮ, ರಾಕ್ಷಸ ಧರ್ಮ. ಯಾರ ಜೊತೆಯಲ್ಲಿ ಬೇಕಾದರೂ ಸಂಬಂಧ ಮಾಡಬಹುದು. ಹುಟ್ಟಿದಂತ ಕರು ತಾಯಿಯ ಜೊತೆಯಲ್ಲೇ ಸಂಬಂಧ ಮಾಡುತ್ತದೆ, ಪಶುವಿನ ಧರ್ಮ ಅದು. ನಮ್ಮಲ್ಲೂ ಹಂಗೆ. ನಮ್ಮಲ್ಲಿ ಇವಳು ಚಿಕ್ಕಮ್ಮ, ಇವಳು ದೊಡ್ಡಮ್ಮ, ಇವಳು ಅತ್ತೆ, ಇವಳು ತಂಗಿ, ಇದು ಯಾವುದು ನಾವು ಹೆಣ್ಣಿನಲ್ಲೂ ಇಟ್ಟುಕೊಂಡಿಲ್ಲ, ಗಂಡಿನಲ್ಲೂ ಅವರು ಇಟ್ಟುಕೊಂಡಿಲ್ಲ. ವಿಹಾರ ರಮಸ್ವ ಭುಂಕ್ಷ್ವ ಭೋಗಾನ್. ಒಬ್ಬನೇ ಜೊತೆಯಲ್ಲಿ ನೀನು ಜಾಸ್ತಿ ಜನ ಇರಬೇಕು ಅಂತಲೂ ಇಲ್ಲ, ಒಬ್ಬಳ ಜೊತೆಯಲ್ಲಿ ನೀನು ಇರಬೇಕು ಅಂತಿಲ್ಲ. ನಿನಗೆ ಅವಳು ಬೇಜಾರಾದ್ರೆ ಇನ್ನೊಬ್ಬಳ ಹತ್ರಕ್ಕೆ ಹೋಗು, ಇನ್ನೊಬ್ಬ ಬೇಜಾರಾದ್ರೆ ಇನ್ನೊಬ್ಬನ ಹತ್ರಕ್ಕೆ ಹೋಗು. ನಮ್ಮಲ್ಲಿ ಅದು ಧರ್ಮ ಅಂತನವ. ಭುಂಕ್ಷ್ವ ಭೋಗಾನ್, ಭೋಗ ಮಾಡ್ಲಿಕ್ಕೋಸ್ಕರವಾಗಿ ನಾವಿರುವುದು, ಯೋಗ ಮಾಡ್ಲಿಕ್ಕಲ್ಲ. ಯಾಕೆ ಇಂಥ ಜೀವನವನ್ನ ಹಾಳು ಮಾಡಿಕೊಳ್ತಿ, ಮತ್ತೆ ಈ ಜನ್ಮ ಸಿಗುವುದಿಲ್ಲ. ಅದಕ್ಕೆ ಪಿಬ ವಿಹರ ರಮಸ್ವ ಭುಂಕ್ಷ್ವ ಭೋಗಾನ್ ಅಂತ ಹೇಳಿದ ಪರಮ ಪಾಪಿಷ್ಠನಾದವ ರಾವಣ. ಹಂಗೆ ಬದುಕಿ ಬಿಟ್ರೆ ಹೆಂಗೆ ಕತೆ? ಅದಕ್ಕೋಸ್ಕರವಾಗಿ ಹೇಳಿದ್ದು. ನಮಗೆ ಮನುಷ್ಯರಿಗೆ ಅಂತ ಒಂದು ಕಟ್ಟುಪಾಡಿದೆ. ಮನುಷ್ಯನಾದವನು ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು. ಪ್ರಾಣಿಗಳಂತೆ ಬದುಕಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಿದೆ? ಅದಕ್ಕೆ ಇದನ್ನು ಹೇಳಿದ್ದು. ಮ್ರಿಯಮಾಣ, ಶ್ರೇಷ್ಠವಾಗುವಂತ ಪ್ರಯತ್ನ ಇದೆಯಲ್ಲ, ವರ ಉತ್ತಮವಾಗುವ ಪ್ರಯತ್ನವನ್ನ ನಾವು ಮಾಡಬೇಕು. ನಮ್ಮನ್ನ ಶ್ರೇಷ್ಠ ಮಾಡುವವ ದೇವರು ಮೇಲಿದ್ದಾನೆ. ಉತ್ತಮ ಆಗುವುದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಆ ಪ್ರಯತ್ನಕ್ಕೆ ಸರಿಯಾದ ಸಮಯದಲ್ಲಿ ಫಲ ಒದಗಿ ಬಂದರೆ ಅವಾಗ ಅವನು ಶ್ರೇಷ್ಠನಾದ ವ್ಯಕ್ತಿ ಆಗ್ತಾನೆ. ಎಲ್ಲರೂ ಶ್ರೇಷ್ಠವಾದ ವ್ಯಕ್ತಿ ಆಗುವುದಿಲ್ಲ. ಈಗ ನೋಡ್ರಿ, ಧ್ರುವರಾಜರ ಕಥೆಯನ್ನ ತೆಗೆದುಕೊಳ್ಳೋಣ. 6 ತಿಂಗಳುಗಳ ಕಾಲ ಅವರು ಉತ್ತಮವಾದಂತ ತಪಸ್ಸನ್ನಾಚರಣೆ ಮಾಡಿದ್ರು. ಭಗವಂತನ ಅನುಗ್ರಹವಾಯಿತು, ಆದ್ದರಿಂದ ಅವರು ಶ್ರೇಷ್ಠರಾದರು. ಎಲ್ಲರಿಗೂ 6 ತಿಂಗಳಿಗೆ ಭಗವಂತ ಒಲಿದು ಬರಲಿಲ್ಲ. 6 ತಿಂಗಳಿಗೆ ಒಲಿದು ಬಂದದ್ದು ಧ್ರುವರಾಜರಿಗೆ ಮಾತ್ರ. ಒಂದು ಮಗು ಪ್ರಾರ್ಥನೆ ಮಾಡಿದ್ದಕ್ಕೆ ಮಗುವಿಗೋಸ್ಕರವಾಗಿ ಕಂಬ ಒಡೆದು ಬಂದದ್ದು ಪ್ರಹ್ಲಾದರಾಜರಿಗೋಸ್ಕರವಾಗಿ. ಭಗವಂತ ಅವರಿಗೆ ಒಲಿದು ಬಂದಾದ್ರಿಂದ ಅವರ ಉತ್ತಮವಾದಂತ ಸಾಧನೆಯೆಲ್ಲ ಶ್ರೇಷ್ಠವಾಯಿತು. ಇಲ್ಲಾಂದ್ರೆ ಅದು ಶ್ರೇಷ್ಠವಾಗ್ತಿರ್ಲಿಲ್ಲ. ನಾನು ಮಾಡಿದಂತ ಪ್ರಾರ್ಥನೆಗೆ ನನಗೆ ಫಲವೇ ತಿರ್ಲಿಕ್ಕೆ. ನಾವು ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಪ್ರಾರ್ಥನೆ ಎನ್ನುವುದು ಯಾವತ್ತು ಫಲ ಕೊಡುತ್ತದೆ ಅವತ್ತದು ಶ್ರೇಷ್ಠವಾಗುತ್ತೆ. ಭಗವಂತ ಶ್ರೇಷ್ಠತನವನ್ನ ಕೊಡ್ತಾನೆ, ನಮ್ಮ ಪ್ರಯತ್ನ ನಮಗೆ ಉತ್ತಮತನವನ್ನ ಕೊಡ್ತದೆ ಅಂತ ಹೇಳಿದ ಮಹಾನುಭಾವ ನಮ್ಮ ಧರ್ಮರಾಜ. ಇದು ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನವೂ ಕೂಡ ವ್ಯರ್ಥ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಹರಿ ಸರ್ವೋತ್ತಮ ಅಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಯುವ ಮಾರ್ಗವ ಬಿಡಬ್ಯಾಡಿ, ಬಿಟ್ಟು ಕೆಡಬ್ಯಾಡಿ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಅದನ್ನ ಹಿಡದೇ ತಿರ್ತೇನೆ ಅನ್ನುವಂತಹ ಪ್ರಯತ್ನ ನಮ್ಮದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ವೈಷ್ಣವ ಧರ್ಮಕ್ಕೆ ವಿರುದ್ಧವಾದ ಎಲ್ಲ ಧರ್ಮಗಳನ್ನ ಬಿಟ್ಟು, ಸ್ವಾಮಿ ನಿನ್ನನ್ನ ಬಿಟ್ರೆ ನನಗೆ ಗತಿ ಇಲ್ಲ ಅಂತ ನನಗೆ ಸರ್ವಾತ್ಮನ ಶರಣು ಬರುವಂತ ಉತ್ತಮವಾದ ಪ್ರಯತ್ನ ನಿನ್ನದು. ಇದನ್ನ ಕೃಷ್ಣ ಹೇಳ್ತಾನೆ. ಫಲ ಕೊಡುವುದು ಬಿಡುವುದು ನನಗೆ ಬಿಟ್ಟಿದ್ದು. ಮಾ ಫಲೇಶು ಕದಾಚನ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥ ಈ ಅರ್ಥದಲ್ಲಿ ಹೇಳಿದ್ದು. ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಫಲ ಬರಬೇಕು ಅಂತಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಬರ್ತದೆ. ಯೋಗ್ಯರಾದವರಿಗೆ ಯೋಗ್ಯವಾದ ಫಲ ಬರ್ತದೆ, ಅಯೋಗ್ಯರಾದವರಿಗೆ ಅಯೋಗ್ಯವಾದ ಫಲ ಬರ್ತದೆ ಅಲ್ವಾ? ಈಗ ನೋಡ್ರಿ, ಅದಕ್ಕೆ ನೀರು ಎಷ್ಟು ಬೇಗ ಕುದಿಯತ್ತೋ ಅಷ್ಟು ಬೇಗ ಹಾಲು ಕುದಿಯುವುದಿಲ್ಲ. ಹೆಣ್ಮಕ್ಳಿಗೆ ಅದು ಗೊತ್ತಿದೆ. ಹಾಲು ಕುದಿಸುವ ವಿಧಾನವೇ ಬೇರೆ, ನೀರು ಕುದಿಸುವ ವಿಧಾನವೇ ಬೇರೆ. ಬೆಣ್ಣೆ ಎಷ್ಟು ಬೇಗ ಕರಗತ್ತೆ ಅಷ್ಟು ಬೇಗ ತುಪ್ಪ ಕರಗುವುದಿಲ್ಲ. ತುಪ್ಪ ಕರಗುವುದೇ ಬೇರೆ ಸಮಯ, ಬೆಣ್ಣೆ ಕರಗುವುದಕ್ಕೆ ಬೇರೆ ಸಮಯ ತೆಗೆದುಕೊಳ್ಳುತ್ತದೆ. ಹಾಗೆ ಎಲ್ಲದರಲ್ಲೂ ತಾರತಮ್ಯ ಇದೆ. ಆ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ಅವನ ಫಲ ಬರುತ್ತದೆ. ಎಲ್ರಿಗೂ ಒಂದೇ ಫಲ ಬರುವುದಿಲ್ಲ. ಇದನ್ನ ಇಲ್ಲಿ ಹೇಳಿದ್ದು. ಬೀಜ ಅನ್ನುವುದನ್ನು ಯದ್ಯಪಿ ರೈತನಾದವನು ಬಿತ್ತಿದರೂ ಎಲ್ಲ ಬೀಜಕ್ಕೂ ಒಂದೇ ರೀತಿ ಫಲ ಇಲ್ಲ. ನಾವು ಮಾಡಿದ ಎಲ್ಲ ಕರ್ಮಗಳಿಗೂ ಒಂದೇ ರೀತಿ ಫಲ ಬರುವುದಿಲ್ಲ. ಆ ಬೀಜ ಹೇಗಿರ್ತದೆ ಅದರ ಮೇಲೆ ಫಲ ಬರ್ತದೆ. ಹಾಗೆ ನಾವು ಮಾಡುವ ಪ್ರಯತ್ನ ಅನ್ನುವುದು ಎಷ್ಟು ಶ್ರೇಷ್ಠತಮವಾಗಿದೆ, ಉತ್ತಮವಾಗಿದೆ ಅನ್ನುವುದರ ಮೇಲೆ ಉತ್ತಮವಾದ ಫಲ ಬರುತ್ತದೆ. ಹೋದ್ಸತಿ ಮಾಡಿದ್ದೆ ಆಚಾರ್ಯ, ಹೋದ್ಸತಿ ಒಳ್ಳೆ ಫಲ ಬಂದಿತ್ತು, ಈ ಸತಿ ಅದೇ ಕೆಲಸ ಮಾಡಿದೆ, ಯಾಕೆ ಫಲ ಬರಲಿಲ್ಲ ಅಂತ ನಾವು ಕೇಳೋಂಗಿಲ್ಲ. ಯಾಕೆ ಅಂದ್ರೆ ಹೋದ ಬಾರಿ ನಮ್ಮ ಪ್ರಯತ್ನ ಉತ್ತಮವಾಗಿತ್ತು, ಉತ್ತಮ ಫಲ ಬಂತು. ಈ ಬಾರಿ ನಮ್ಮ ಪ್ರಯತ್ನ ಉತ್ತಮವಾಗಿರ್ಲಿಲ್ಲ, ಅದಕ್ಕೆ ಉತ್ತಮ ಫಲ ಬರಲಿಲ್ಲ. ಇದು ಭಗವಂತನ ವಿಚಾರದಲ್ಲಿ 100% ಸತ್ಯ. ಲೌಕಿಕವಾಗಿ ನಾನು ಮಾತಾಡ್ತಿಲ್ಲ, ಪಾರಮಾರ್ಥಿಕವಾಗಿ ಮಾತಾಡ್ತಾ ಇದ್ದೇನೆ. ಕಳೆದ ಬಾರಿ ಭಗವಂತ 10 ನಮಸ್ಕಾರ ಮಾಡಿದ್ದಕ್ಕೆ ಒಲಿದಿದ್ದ. ಈ ಬಾರಿ 100 ನಮಸ್ಕಾರ ಮಾಡಿದ್ರು ಭಗವಂತ ನನಗೇನು ತೋರಿಸ್ಲಿಲ್ವಲ್ಲ, ಕನಸಿನಲ್ಲಿ ನನಗೆ ಯಾವ ಸೂಚನೆಯು ಕೊಡ್ಲಿಲ್ವಲ್ಲ. ಅಂದ್ರೆ ಉತ್ತರ ಇಷ್ಟೇ. ಹೋದ ಬಾರಿ 10 ನಮಸ್ಕಾರ ಮಾಡಿದಾಗ ನಮ್ಮ ಹೃದಯ ಅನ್ನುವುದು ಎಷ್ಟು ಪವಿತ್ರವಾಗಿತ್ತು, ಈ ಬಾರಿ 100 ನಮಸ್ಕಾರ ಮಾಡಿದ್ರು ನಮ್ಮ ಹೃದಯ ಅನ್ನುವುದು ಅಷ್ಟು ಪವಿತ್ರವಾಗಿ ಇರಲಿಲ್ಲ ಅಷ್ಟೇ.
100 ಬೀಜ ಬಿತ್ತಿದಾಗಲೂ ಕೂಡ ಒಳ್ಳೆ ಫಲ ಬರಲಿಲ್ಲ. 15 ಬೀಜ ಬಿತ್ತಿದ್ದಕ್ಕೆ ಒಳ್ಳೆ ಫಲ ಬಂತು. ಯಾಕೆಂದ್ರೆ 15 ಬೀಜಕ್ಕೆ ಏನು ಸತ್ವವಿತ್ತಲ್ಲ, ಆ ಸತ್ವ 100 ಬೀಜಕ್ಕೆ ಇರಲಿಲ್ಲ ಅಂತ ಉತ್ತರ. ಇದನ್ನ ನಾವು ತಿಳ್ಕೊಂಡು ಬಿಟ್ರೆ ನಮಗೆ ಸಮಸ್ಯೆಯೇ ಬರುವುದಿಲ್ಲ. ಸುಮಾರು ಜನಕ್ಕೆ ಅದೊಂದಿದೆ, ಹೋದ ಬಾರಿ ಮಾಡಿದ್ದೆ ಆಗಿತ್ತು, ಈ ಬಾರಿ ಮಾಡದೆ ಆಗಲಿಲ್ಲ, ಅವ್ರು ಮಾಡಿದ್ರು ಆಯ್ತು, ಇವ್ರು ಮಾಡಿದ್ರು ಆಗಲಿಲ್ಲ, ಅವ್ರು ನೋಡಿ ಆಚಾರ್ಯ ಬರೀ ಒಂದೇ ಒಂದು ಅರ್ಚನೆ ಮಾಡಿಸ್ಬಿಟ್ರು, ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು, ನಾನು ಏನೆಲ್ಲ ಮಾಡಿಸಿದ್ದೇನೆ, ನಾನು ಯಾವ ರೀತಿಯಲ್ಲೆಲ್ಲ ಸೇವೆ ಮಾಡಿದ್ದಾನೆ, ದೇವರು ನನಗೆ ಒಲಿಲಿಲ್ಲ. ಇವು ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಆ ಬೀಜದಲ್ಲಿ ಹೇಗೆ ಸತ್ವ ಇದ್ದದ್ದಕ್ಕೆ ತಕ್ಕಂತೆ ಫಲ ಬರ್ತದೋ ಹಾಗೆ ನಮ್ಮ ಪ್ರಯತ್ನದಲ್ಲಿ ಎಷ್ಟು ಉತ್ತಮವಾಗಿರುವಿಕೆ ಎನ್ನುವುದರ ಮೇಲೆ ಫಲ ಬರ್ತದೆ ಅಂತ ನೋಡಿ. ಅದಕ್ಕೆ ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ ಕುಂದಣದ ಆಶ್ರಯವು ಅಂತ. ಕುಂದಣ ಹೊಳೆಯುವಿಕೆ ಅಂತ ಅಷ್ಟೇ. ನವರತ್ನ ಅನ್ನೋದು ಹೊಳಿಲೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಏನು? ಈಗ ಯಾವುದಾದ್ರೂ ರತ್ನ ಅಂದ್ರೆ ಅದಕ್ಕಿರುವಂತ ಗುಣ ಏನು? ಹೊಳೆಯುವುದು. ಯಾವ್ಯಾವುದು ಎಷ್ಟು ಹೊಳೆಯುತ್ತದೆ ಅನ್ನುವುದರ ಮೇಲೆ ಅದರ ಬೆಲೆ ಅನ್ನುವುದು ಪ್ರಕಟವಾಗ್ತದೆ. ಹೌದು ಅಲ್ವೋ? ವಜ್ರ ಅನ್ನುವುದಕ್ಕೆ ಬೆಲೆ ಜಾಸ್ತಿ ಯಾಕೆ? ಬೇರೆದೆಲ್ಲ ಇರಲಿ, ಮೊದಲನೇ ಗುಣ ಏನು? ಹೊಳೆಯುವಿಕೆ. ಫಳಫಳ ಫಳಫಳ ಹೊಳೆಯುತ್ತದೆ. ಗಾಜು ಫಳಫಳ ಹೊಳೆಯುತ್ತದೆ. ಗಾಜಿಗೂ ಮತ್ತೆ ವಜ್ರಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರೆ, ಗಾಜು ಹೊಳೆಯುವಿಕೆ ಅನ್ನುವುದು ಕೃತಕವಾದದ್ದು, ವಜ್ರದ ಹೊಳೆಯುವಿಕೆ ಅನ್ನುವುದು ಸಹಜವಾದದ್ದು. ಅದು ನ್ಯಾಚುರಲ್ ಅಲ್ಲ. ಅದು ಇವನು ಪಾಲಿಶ್ ಮಾಡಿ ಕಟ್ ಮಾಡಿ ಏನೋ ಮಾಡಿರ್ತಾನೆ. ಅದಕ್ಕೇನು ಬೇಕಾಗಿಲ್ಲ, ಚೂರು ಸಂಸ್ಕಾರ ಕೊಟ್ಟರು ಕೂಡ ಕೊನೆಯವರೆಗೂ ವಜ್ರವಾಗಿಯೇ ಉಳಿಯುತ್ತದೆ. ಗಾಜನ್ನ ನಾವು ಮಾಡಬಹುದು, ವಜ್ರವನ್ನ ಮಾಡ್ಲಿಕ್ಕಾಗೋದಿಲ್ಲ. ವಜ್ರ ಇರುವುದನ್ನ ತೆಗಿಬೇಕು, ಅದು ಖನನ ಅಂತೇವಲ್ವ. ಗಾಜು ಅನ್ನುವುದು ಮಾಡ್ತಾರೆ, ಈ ಮಣ್ಣಿನಿಂದ ಮರಳಿನಿಂದ ತೆಗೆದು ಗಾಜನ್ನು ತಯಾರಿಸ್ತಾರಲ್ವಾ, ಸಿಲಿಕಾನ್ ಅವೆಲ್ಲ ಮಾಡ್ತೇವೆ, ಅದು ಇಂಜಿನಿಯರ್ ಹುಡುಗರಿಗೆ ಗೊತ್ತಿರ್ತದೆ. ಆದ್ರೆ ವಜ್ರ ಅನ್ನೋದು ಹಂಗಲ್ಲ, ಖನನ ಮಾಡಿ ವಜ್ರವನ್ನ ತೆಗೆದು ಕಾರ್ಬನ್ ಅನ್ನ ಅದ ಮೇಲೆಲ್ಲ ಚೆನ್ನಾಗಿ ಪಾಲಿಶ್ ಮಾಡಿ, ರೌಂಡ್ ಬ್ರಿಲಿಯಂಟ್ ಕಟ್ಟು, ಸ್ಪಿಯರ್ ಕಟ್ಟು, ಸುಮಾರು ಕಟ್ಟುಗಳಿವೆ, ಅದನ್ನೆಲ್ಲ ಮಾಡಿ ಚೆನ್ನಾಗಿ ಅದಕ್ಕೆ ಪಾಲಿಶ್ ಮಾಡಿದ ಮೇಲೆ ಆ ವಜ್ರ ಅನ್ನುವುದಕ್ಕೆ ಬೆಲೆ ಅಂತ ಬರ್ತದೆ. ಬೆಲೆ ಬರುವುದಕ್ಕಿಂತ ಮುಂಚೆಯೂ ಅದು ವಜ್ರವೇ. ಅದು ಎಷ್ಟು ರೀತಿಯಲ್ಲಿ ಹೊಳೆಯುತ್ತದೆ ಅನ್ನುವುದರ ಮೇಲೆ ಅದರ ಯೋಗ್ಯತೆ, ಶ್ರೇಷ್ಠತ್ವ ಅನ್ನುವುದು ಪ್ರಕಟವಾಗ್ತದೆ. ವಜ್ರವಾಗಿದ್ದಾಗ ಉತ್ತಮವಾಗಿತ್ತು, ಅದು ಹೊಳೆಯುವಿಕೆ ಎನ್ನುವುದು ಬಂದ ಮೇಲೆ ಅದು ಶ್ರೇಷ್ಠವಾಯಿತು. ಇದನ್ನು ಮಾತನ್ನ ನಾವು ಅರಿಯಬೇಕು. ಯಾಕೆ ಭಗವಂತ ಭಕ್ತರಿಗೆ ಹೆಚ್ಚು ಪರೀಕ್ಷೆಯನ್ನು ಕೊಡ್ತಾನೆ ಅಂತ ಕೇಳಿದ್ರೆ, ಭಕ್ತರು ವಜ್ರ ಅನ್ನುವುದು ದೇವರಿಗೆ ಗೊತ್ತಿದೆ. ಆ ವಜ್ರಕ್ಕೆ ಶ್ರೇಷ್ಠತ್ವ ಅನ್ನುವುದು ಬಂದು ಇಡೀ ಜಗತ್ತಿಗೆ ಅವ ವಜ್ರ ಅನ್ನುವುದು ಗೊತ್ತಾಗಲಿ ಅಂತ. ಸುಧಾಮನಿಗೆ ಭಗವಂತ ಬಡತನವೇ ಕೊಡದೆ ಹೋಗಿದ್ರೆ ನಾವು ಸುಧಾಮನ ಕಥೆಯನ್ನೇ ಹೇಳ್ತಿರ್ಲಿಲ್ಲ ಅಲ್ಲ. ಸುಧಾಮನ ಕತೆ ಭಾಗವತದಲ್ಲಿ ಬರ್ತಲೇ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ 5 ವರ್ಷಗಳ ಕಾಲ ಭಗವಂತ ಕಷ್ಟವನ್ನ ಅವ್ರಿಗೆ ಕೊಡದೆ ಹೋಗಿದ್ರೆ, ನಿರ್ಧನತ್ವ, ನಾವದನ್ನ ಕೂತಿಲ್ಲಿ ಉಪನ್ಯಾಸವೇ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ನಮಗೆಲ್ಲರಿಗೂ ಧೈರ್ಯ ಬರಲಿ. ಅಂಥಂಥ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಧೃತಿಗೆಡದೆ ಭಗವಂತನ ಮೇಲೆ ಅಚಲವಾದ ನಂಬಿಕೆಯನ್ನಿಟ್ಟು ಅಂಥವರೆಲ್ಲ ಉದ್ಧಾರವಾದರು, ನೀನೆಷ್ಟರವನು ಅನ್ನುವಂತಹ ಭಾವ ನಮ್ಮಲ್ಲಿ ಮೂಡ್ಲಿ ಎನ್ನುವುದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ಗಳನ್ನ ಭಗವಂತ, ಉದಾಹರಣೆಗಳನ್ನ ಲೋಕದಲ್ಲಿ ತೋರಿಸ್ತಾನೆ ಅಂತ. ಅದಕ್ಕೆ ಚಂದಿರನಾಶ್ರಯವು ಚಕೋರಂಗೆ, ಕಂದರ್ಪನಾಶ್ರಯವು ವಸಂತ ಕಾಲಕ್ಕೆ, ಗೋವಿಂದನಾಶ್ರಯವು ಮರಣ ಕಾಲದೊಳು, ಜನ್ಮಲಾಭ ಪರಂಪುಂಸ ಅಂತೆ ನಾರಾಯಣ ಸ್ಮೃತಿ. ಅದಕ್ಕೆ ಪತಿವ್ರತ ಸ್ತ್ರೀಗೆ ಪತಿಯೊಂದೇ ಆಶ್ರಯವು, ಯತಿಗಳಿಗೆ ಶ್ರುತಿ ಪ್ರಣವದಾಶ್ರಯವು, ಮತಿವಂತನಿಗೆ ಹರಿಸ್ತುತಿಗಳೇ ಆಶ್ರಯವು, ಹಿತವಾದ ಪುರಂದರ ವಿಠಲನು ಎನಗೆ ಆಶ್ರಯವು. ನಿನ್ನನಾಶ್ರಯಿಸುವೆನು ನಿಗಮಗೋಚರ ನಿತ್ಯ, ಬೆನ್ನು ಬಿಡದೆ ಕಾಯೋ ಮನದಿಷ್ಟವಿಯೋ. ಅಲ್ಲಿಗೆ ಪುರಂದರದಾಸರು ಇದನ್ನು ಹೇಳುವಾಗ, ಇದು ವಿಜಯರಾಯರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ನೋಡ್ರಿ. ಕಾಮಜನಕ ನಿನ್ನ ಕರುಣವಾಗದೆ ಲೇಷ, ತಾಮಸ ಗುಣ ಪ್ರವೃತ್ತಿ ಹೋಗದದಕೋ ಏನೇ ನಾನು ಇದು ಪುರಂದರದಾಸರು ಹೇಳಿದ್ದು ಉತ್ತಮವಾಗಿರುವಿಕೆ, ಬೀಜ ಬಿತ್ತುವುದು, ಮಳೆ ಬರುವುದು, ಶ್ರೇಷ್ಠವಾಗುವಿಕೆಯನ್ನ ಇಲ್ಲಿ ವಿಜಯದಾಸರು ಹೇಳ್ತಾರೆ. ಕಾಮಜನಕ ನಿನ್ನ ಕರುಣವಾಗದೆ ಲೇಷ, ತಾಮಸ ಗುಣವೃತ್ತಿ ಹೋಗದದಕೋ. ನಾನು ಏನೇ ಪ್ರಯತ್ನ ಮಾಡ್ತಿದ್ರು ಸ್ವಾಮಿ ನಿನ್ನ ಕರುಣೆ ಆಗದೆ ಅದು ಪರಿಪೂರ್ಣವಾಗಿ ಹೋಗುವುದಿಲ್ಲ. ಇದನ್ನು ಅವರು ಹೇಳ್ತಾರೆ. ಅದು ನಮ್ಮ ಎಚ್ಚರಿಕೆಯಲ್ಲಿರ್ಬೇಕಂತೆ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತ ಅಂತ ಅದೊಂದು ಮಾತಿದೆ, ತುಂಬಾ ಅದ್ಭುತ. ಉದ್ಯಮ ಅಲ್ವಾ, ಪ್ರಯತ್ನ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ, ಇಷ್ಟು ಜೀವನದವನು ಪ್ರಾಮಾಣಿಕವಾಗಿ ಉಪಯೋಗಿಸ್ಕೊಳ್ಬೇಕಂತೆ. ಸಪ್ತಮಂ ದೈವ ಚಿಂತನಂ, 7ನೇದು ದೇವರು ಮಾಡ್ತಾನೆ ಅನುಗ್ರಹ. ಈ 6 ಇದ್ದು ದೇವರ ಅನುಗ್ರಹ ಮಾಡದೇ ಇರಬಹುದು ನಮ್ಮ ಹಣೆ ಬರಕ್ಕೆ ತಕ್ಕಂತೆ. ಆದ್ರೆ ಇವು 6 ಇದ್ದವರಿಗೆ ದೇವರು ಅನುಗ್ರಹ ಮಾಡಿದಾಗ ಅವರು ಶ್ರೇಷ್ಠರಾಗ್ತಾರೆ.
ದೇವರ ಅನುಗ್ರಹ ಮಾಡಿಯೂ ಕೂಡ ಇವಾರು ನಮ್ಮಲ್ಲಿಲ್ಲ ಅಂದ್ರೆ ನಾವು ಉತ್ತಮರೂ ಆಗುವುದಿಲ್ಲ ಅನ್ನುವುದಕ್ಕೆ ಇದನ್ನು ಹೇಳ್ತಾರೆ. ಅದಕ್ಕೆ ನಾ ಮೊರೆ ಇಡುವೆ ನಾನಾ ಕರ್ಮದಿಂದ ಪಾಮರ ಬುದ್ಧಿಯ ಬಿಡದೋ ಜಿಯ, ಪಾಮರ ಬುದ್ಧಿಯ ಬಿಡದೋ ಜಿಯ, ನಾಮವೇ ಒದಗಲಿ ಮತ್ತೊಂದು ವಿಷಯಕ್ಕೆ ಈ ಮನಸ್ಸು ಒಯ್ಯದಿರೋ ವೈಕುಂಠನೇ, ಸಾಮಗಾಯನ ಲೋಲ ವಿಜಯ ವಿಠಲ ನಿನ್ನ ನಾಮಕ್ಕೆ ಎನ್ನ ಮಹಜೀವನ ಓದನ. ನನ್ನ ಜೀವನ ಅನ್ನುವುದು ನಿನ್ನ ನಾಮಸ್ಮರಣೆಗೆ ಅದಿರಲಿ ಅಂತ ಗೋಪಾಲದಾಸರು ನೋಡಿ ಹೇಳ್ತಾರೆ. ಗೋಪಾಲದಾಸರು ಮಾತು ನೋಡ್ರಿ, ಇವೆರಡನ್ನು ಸೇರಿಸಿ ಗೋಪಾಲದಾಸರು ಹೇಳಿದರು. ಮಾಡು ಎನಗೆಂದು ಪೇಳುವುದು ನಿನಗೆ ನೀತ, ಇಂಥ ಕೆಲಸವನ್ನ ನೀನು ಮಾಡಪ್ಪ ಅಂತ ಹೇಳುವುದು ನಿನಗೆ ನೀತ ಅಂದ್ರೆ ನಿನ್ನ ಕೆಲಸ ಅದು. ಮಾಡಿಸಲು ಮಾಡೆನೆಂಬುದು ಎನಗೆ ನೀತ. ಸ್ವಾಮಿ ಮಾಡು ಮಾಡು ಅಂತ ನೀನು ಹೊರಗೆ ನಿಂತ್ಕೊಂಡು ಹೇಳಿದ್ರೆ ಏನೋ ಪ್ರಯೋಜನ, ಒಳಗೆ ನಿಂತು ಮಾಡಿಸ್ಬೇಕಾದೋ ನೀನೇ ಅಲ್ಲವೇನೋ. ನನ್ನ ಒಳಗೆ ನಿಂತು ಮಾಡಿಸು ಅಂತ ಬೇಡುವುದು ನನ್ನ ಕೆಲಸ ಅದು. ಅವ್ರು ಹೇಳುವುದು ಮಾಡು ಅಂತ ಹೊರಗೆ ನಿಂತು ಹೇಳುವುದು ನಿನ್ನ ಕೆಲಸ, ಒಳಗೆ ನಿಂತು ನೀನು ಮಾಡಿಸು ಅಂತ ಬೇಡಿಕೊಳ್ಳುವುದು ನನ್ನ ಕೆಲಸ. ನೋಡು ಇದರೊಳಗೆ ಫಲವು ಆರದು ಗೆಲುವೆಂದು ಪೀಡಿತನಾಗಿ ಹಸಿವಿನಿಂದ ಪರಿಯಾಗಿ ಮೂಢ ಶಿಶುವಿಗೆ ಚಿಂತೆ ಆರದಯ್ಯ. ಅದು ತುಂಬಾ ಅದ್ಭುತವಾದ ಮಾತದು. ಮಗು ಹಸಿವಾಗಿದೆ ಅಂತ ಅದು ಅಳದೆ ಹೋದ್ರೆ ಅಮ್ಮನಾದವಳು ಹಾಲು ಯಾಕೆ ಕುಡಿಸ್ತಾಳೆ? ಅದಕ್ಕೆ ಅಳಬೇಕಾದದ್ದೇ ಶಿಶುವಿನ ಧರ್ಮ. ಅಳು ಯಾಕೆ ಅಳ್ತಾ ಇದೆ ಅಂದ್ರೆ ತಾಯಿಗೊಬ್ಬಳಿಗೆ ಅರ್ಥವಾಗ್ತದೆ, ಬೇರೆಯವ್ರಿಗೆ ಅರ್ಥವಾಗೋದಿಲ್ಲ. ಯಾಕೋ ಮಗು ತುಂಬಾ ಅಳ್ತಾ ಇದೆಯಮ್ಮ ಹಾಲು ಕುಡಿಸೋದ್ರೆ, ಇಲ್ಲ ಇಲ್ಲ ಅದು ಹಾಲುಗಳತ್ತಾ ಇಲ್ಲ, ಸೊಳ್ಳೆ ಗಿಳ್ಳೆ ಕಚ್ಚಿರ್ಬೇಕಿರಿ ಅಂತಾಳೆ ತಾಯಿ. ಅವಳಿಗೊಬ್ಬಳು ಗೊತ್ತಾಗ್ತದೆ, ಬೇರೆಯವ್ರಿಗೆ ಗೊತ್ತಾಗುವುದಿಲ್ಲ. ಹಸುವಿಗಾಗಿ ಹತ್ತರೆ ಮಗು ಹೇಗೆ ಅಳುತ್ತದೆ? ಯಾವುದೋ ಒಂದು ವಸ್ತು ಕಚ್ಚಿದ್ರೆ, ಯಾವುದೋ ಹುಳ ಹುಪ್ಪಟೆಗಳು ಕಚ್ಚಿದ್ರೆ ಅದಕ್ಕೇನೋ ಸಮಸ್ಯೆ ಆದ್ರೆ ಹೆಂಗಳತ್ತೆ. ಎಷ್ಟು ಚೆನ್ನಾಗಿ ಭಗವಂತ ತಾಯಿಯಂದರಿಗೆ ಬುದ್ಧಿ ಕೊಟ್ಟಿರ್ತಾನೆ ಅಂದ್ರೆ ಅತ್ತ ತಕ್ಷಣ ತಾಯಿ ಗೊತ್ತಾಗತ್ತೆ, ಓ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿದೆ, ಆ ಥಂಡಿಗಳತಾ ಇದೆ ಅಂತ ತಾಯಿಯಾದವಳು ಬಂದು ಮಗುವನ್ನ ಪಕ್ಕದಲ್ಲಿಟ್ಟು ಕೆಳಗಿರುವ ವಸ್ತ್ರವನ್ನೆಲ್ಲ ಚೆನ್ನಾಗಿ ಅದನ್ನ ಜಾಡಿಸಿ ಹೊಸ ವಸ್ತ್ರವನ್ನಾಕಿ ಮಗುವನ್ನ ಮಲಗಿಸ್ತಾಳೆ. ಮಗು ಅಳು ನಿಲ್ಸಿಬಿಡ್ತದೆ. ಇದು ಶ್ರೀಪಾದರಿಯಲ್ಲಿ ಗೋಪಾಲದಾಸರು ಹೇಳ್ತಾ ಇರುವ ಮಾತಿದು. ಅಳೋದಷ್ಟೇ ನನ್ನ ಕೆಲಸ. ಯಾಕೆ ನಾನು ಅಳುತ್ತಿದ್ದೀನಿ ಅಂತ ನೋಡೋದು ನಿನ್ ಕೆಲಸ ಅಲ್ವೇನಯ್ಯ, ತಾಯಿ ಅಲ್ವೇನಯ್ಯ ನೀನು? ನಾನು ಅಳ್ತಾ ಇದ್ದೇನಷ್ಟೇ, ನನಗೆ ಯಾಕೆ ಅಳ್ತಾ ಇದ್ದೇನೆ ಅನ್ನೋದು ಗೊತ್ತಿಲ್ಲ. ಹಿಂಸೆ ಆಗ್ತಾ ಇದೆ ಅನ್ನೋದು ಗೊತ್ತಿದೆ ನನಗೆ. ಆ ಹಿಂಸೆ ಹಸಿವಿನಿಂದ ಆಗ್ತಾ ಇದೆಯೋ, ನನಗೆ ಇನ್ನೊಬ್ರು ಕೊಡುವ ಉಪಟಳದಿಂದ ಆಗ್ತಾ ಇದೆಯೋ, ನನ್ನ ಕರ್ಮಗಳಿಂದ ಆಗ್ತಾ ಇದೆಯೋ, ನನ್ನ ಪ್ರಾರಬ್ಧದಿಂದ ಆಗ್ತಾ ಇದೆಯೋ ಅನ್ನುವ ನಿರ್ಧಾರ ಮಾಡ್ಲಿಕ್ಕೆ ನನಗೆ ಬರ್ತಾ ಇಲ್ಲ. ಅದನ್ನ ನೋಡಿ ಮಗುವಿನ ಅಳುವಿಗೆ ಸರಿಯಾದ ಅರ್ಥವನ್ನ ಕೊಟ್ಟು ತಾಯಿಯಾದವಳು ಮಗುವಿನ ಅಳುವನ್ನ ನಿಲ್ಲಿಸುವುದಕ್ಕೆ ಏನೆಲ್ಲ ಮಾಡ್ತಾಳೋ ಮಾಡಬೇಕಾದವಳು ನೀನಲ್ವೇನಯ್ಯ ಗೋಪಾಲ ವಿಠಲ ಅಂತಾರೆ. ಅದಕ್ಕೆ ಕೇಡು ಯಾರದು ನಿನ್ನವರು ಕೆಟ್ಟರೆ, ಎಂತ ಮಾತು ನೋಡ್ರಿ. ನಿನ್ನವರು ಕೆಟ್ಟರೆ ಯಾರಿಗಯ್ಯ ಕೇಡು? ಭಗವಂತನ ಭಕ್ತರು ಹಾಳಾದ್ರು ಅಂತ ನಿನಗೆ ಅದರ ಮೇಲೆ ಬರುವಂತಹ ಅಪವಾದ ಅಲ್ವಾ, ಅಪಕೀರ್ತಿ ಅಲ್ವಾ. ನಿನ್ನವರು ಕೆಟ್ಟರೆ ಯಾರಿಗಯ್ಯ ಕೇಡು? ಅದಕ್ಕೆ ಮಾಡಿಸನಗೆ ಎಂದು ಬೇಡದೊನಗೆ ವಿಹಿತ. ನನ್ನ ಹತ್ರ ಒಳ್ಳೆ ಕೆಲಸ ಮಾಡಿಸಯ್ಯ ಅಂತ ನಿನ್ನ ಹತ್ರ ಬೇಡಬಹುದಷ್ಟೇ. ಪಾಡಿದವರ ಪ್ರಾಣ ಗೋಪಾಲ ವಿಠಲ, ಮಾಡಿ ಮಾಡಿಸೋ ಮಹಾಪ್ರೌಢ ದೊರೆಯೇ. ಗೋಪಾಲದಾಸರ ಮಾತು. ನನ್ನಲ್ಲಿ ನಿಂತು ಮಾಡಿಸಯ್ಯ, ನೀನು ಪ್ರೌಢ ದೊರೆವೆ ಅಲ್ವೇನಯ್ಯ, ನೀ ಮಾಡಿಸ್ಬೇಕಯ್ಯ ಅಂತ ಇದನ್ನ ಹೇಳ್ತಾರೆ. ಇನ್ನೊಂದು ಮಾತು ನೋಡಿ ಇವತ್ತಿನ ಉಪನ್ಯಾಸ ಮುಗಿಸೋಣ, ನಾಳೆ ನೋಡೋಣ. ನ ಚೈತದ್ವಿಷ್ಟಂ ಕೌಂತೆಯ, ಯುಧಿಷ್ಠಿರನಿಗೆ ವೇದವ್ಯಾಸ ದೇವರು ಮಾಡಿದ ಉಪದೇಶ ಇದು. ಶಾಂತಿ ಪರ್ವದಲ್ಲಿ ಬರ್ತದೆ. ನ ಚೈತದ್ವಿಷ್ಟಂ ಕೌಂತೆಯ ಯದನ್ಯೇನ ಕೃತಂ ಫಲಂ ಪ್ರಾಪ್ನುಯಾದಿತಿ ಯಸ್ಮಾಚ್ಚ ಈಶ್ವರೇ ತನ್ನಿವೇಶಯ ಅತಾಪಿ ಪುರುಷಕರ್ತ ಕರ್ಮಣೋ ಶುಭ ಪಾಪಯೋಹೋ ನ ಪರೋ ವಿದ್ಯತೆ ತಸ್ಮಾತ್ ಏದಂ ಏತತ್ ಶುಭಂ ಕೃತಂ ಅಂದ್ರು. ಒಬ್ಬನ ಕರ್ಮದಿಂದ ಇನ್ನೊಬ್ಬನಿಗೆ ಫಲ ದೊರೆಯುತ್ತೆ ಯಾಕೆ ಅಂತ ಪ್ರಶ್ನೆ ಮಾಡುವ ಅಧಿಕಾರ ನಮಗಿಲ್ಲ. ಇದನ್ನ ನೋಡಿ ಹೇಳ್ತಾರೆ, ಒಬ್ಬ ಕರ್ಮ ಮಾಡುವವ ಫಲ ಇನ್ನೊಬ್ಬ ತಗೋತಾನೆ ಯಾಕೆ ಅಂತ ನಾವು ಕೇಳೋ ಹಂಗಿಲ್ಲ. ಕೆಲವೊಂದ್ಸತಿ ಒಬ್ಬ ಮಾಡಿದ ಕರ್ಮದ ಫಲ ಇನ್ನೊಬ್ಬರಿಗೆ ಹೋಗ್ತದೆ. ನೀರು ಕುಡಿಯುವುದು ಯಾವುದು? ನೀರು ಕುಡಿಯುವುದು ಭೂಮಿ. ಬೆಳೆ ಬೆಳೆಯುವುದು ಯಾವುದು? ಗಿಡ. ನೀರು ನಾನು ಕುಡಿದಿದ್ದು ಬೆಳೆ ನೀನ್ ಹೆಂಗ್ ಬೆಳೆಯುತ್ತೆ ಅಂತ ಕೇಳಕ್ಕಾಗತ್ತಾ? ಅನ್ನ ಕಲಸಿದ್ದು, ಅನ್ನವನ್ನೆಲ್ಲ ಸರಿಯಾಗಿ ವಿದ್ಯೆ ಮಾಡಿದ್ದು, ತುತ್ತು ಮಾಡಿದ್ದು ಕೈ, ತಿನ್ನುವುದು ಬಾಯಿ. ನಾ ಕಷ್ಟಪಟ್ಟೆ ನೀನ್ ಯಾಕಯ್ಯ ತಿಂತಿದ್ಯಾ ಅಂತ ಕೇಳಲಿಕ್ಕಾಗತ್ತಾ? ಅದಕ್ಕೆ ಕೆಲವೊಂದ್ಸತಿ ಹಂಗಾಗತ್ತೆ. ಏಕೆಂದರೆ ಭಗವಂತ ಕರ್ತೃತ್ವ ಶಕ್ತಿಯನ್ನ ಜೀವನಿಗೆ ಕರ್ಮ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ ಹೊರತು ಫಲವನ್ನು ಅನುಭವಿಸುವಂತಹ ಶಕ್ತಿ ಅಲ್ಲ ಅದು. ಫಲ ದೇವರು ಕೊಡಬೇಕು. ಇದನ್ನೇ ಇಲ್ಲಿ ಹೇಳಿದ್ದು. ಮಳೆ ಮತ್ತೆ ಬೆಳೆ ಅನ್ನುವುದಕ್ಕೆ ಹೇಳಿದ್ದು. ಬರೀ ಉತ್ತು ಬೆತ್ತುವಂತ ಕೆಲಸವನ್ನ ಮಾತ್ರ ದೇವರು ಜೀವನಿಗೆ ಕೊಟ್ಟಿದ್ದಾನೆ ಹೊರತು ಮಳೆಯನ್ನ ದೇವರು ತನ್ನ ಹಿಡಿತದಲ್ಲೇ ಇಟ್ಕೊಂಡಿದ್ದಾನೆ. ನೀ ಕರ್ಮವನ್ನ ಮಾಡಯ್ಯ, ಯಾವಾಗ ಏನು ಫಲ ಕೊಡಬೇಕು, ಹೇಗೆ ಕೊಡಬೇಕು ನಿರ್ಧಾರ ನಂದು. ನಾ ಮಾಡಿದ ಕರ್ಮಕ್ಕೆ ಇದೇ ಫಲ ಕೊಡಬೇಕು, ಹೀಗೆ ಕೊಡಬೇಕು ಅಂತ ನೀ ನಿರ್ಧಾರ ಮಾಡುವಂತ ಶಕ್ತಿ ನಿನಗೆ ಕೊಟ್ಟಿಲ್ಲ. ಇದನ್ನ ಹೇಳ್ತಾರೆ. ಆದ್ರಿಂದ ಜೀವ ಫಲವನ್ನ ಅನುಭವಿಸ್ತಾನೆ ಅಂದ್ರೆ ಭಗವಂತ ಕೊಟ್ಟದ್ದನ್ನು ಅನುಭವಿಸ್ತಾನೆ.
ಬೇರೆದನ್ನಲ್ಲ. ಅದಕ್ಕೋಸ್ಕರವಾಗಿಯೇ ಇಲ್ಲದನ್ನು ಹೇಳಿದ್ರು. ಬೀಜ ಬಿತ್ತುವಾಗ ಒಳ್ಳೆ ಬೀಜಗಳನ್ನು ಆರಿಸಿಕೊಳ್ಳುವಂತ ಶಕ್ತಿ ಹೇಗೆ ರೈತನಿಗಿದೆಯೋ, ಒಳ್ಳೆ ಕರ್ಮವನ್ನ ಮಾಡಬೇಕು ಅನ್ನುವಂತ ಕರ್ಮದ ಆಚರಣೆಗೆ ಬೇಕಾದಂತಹ ಶ್ರಮ ಪಡುವ ಶಕ್ತಿ ಮಾತ್ರ ನಮಗಿದೆ. ಮಳೆ ಹೇಗೆ ದೇವರ ಅಧೀನವೋ ಹಾಗೆ ನಾವು ಮಾಡಿದಂತ ಕರ್ಮಗಳಿಗೆ ಫಲ ಅನ್ನುವುದು ಭಗವಂತನ ಅಧೀನ ಅಲ್ವಾ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ, ಎಲ್ಲ ಕರ್ಮ ಮಾಡಿದ ಮೇಲೆ ಹೇಗೆ ರೈತನಾದವ ಉತ್ತು ಬಿತ್ತಿದ ಮೇಲೆ ಮಳೆ ಬರಲಿ ಅಂತ ತಲೆಯನ್ನು ಎತ್ತಿ ನೋಡುತ್ತಾನೋ, ಹಾಗೆ ನಾವೆಲ್ಲ ಕರ್ಮ ಮಾಡಿ ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ಸ್ವಾಮಿ ನಮ್ಮ ಕರ್ಮಗಳಿಗೆ ಫಲ ಕೊಡುವಂತ ದೇವರಲ್ಲಿ ಬೇಡಬೇಕು. ಇಷ್ಟೇ ನಮಗೂ ಮತ್ತೆ ವ್ಯವಸಾಯಕ್ಕೂ ಇರುವ ಸಂಬಂಧ ಅಂತ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಇದರ ಅರ್ಥವನ್ನ ಅವ ಹೇಳಿದ. 22ನೇ ಪ್ರಶ್ನೆ ನಾಳೆ, ಪ್ರತಿಷ್ಠೆ ಅನ್ನುವುದು ಯಾವುದರಿಂದ ಲಭಿಸ್ತದೆ ಅಂತ ಹೇಳ್ತಾನೆ. ಇದೆಲ್ಲರಿಗೂ ಕೂಡ ತಿಳಿಯಬೇಕಾದದ್ದೇ. ಪ್ರತಿಷ್ಠೆ, ಒಬ್ಬನಿಗೆ ಪ್ರತಿಷ್ಠೆ ಅಂತ ಬರಬೇಕಾದ್ರೆ ಅವನಲ್ಲಿ ಏನಿರಬೇಕು ಅಂತ. ಅದಕ್ಕೆ ಯುಧಿಷ್ಠಿರ ಏನು ಉತ್ತರ ಕೊಟ್ಟ ಅನ್ನುವುದನ್ನು ನಾಳೆ ನೋಡೋಣ. ನಾಳೆ ಮಂಗಳ ಮಹೋತ್ಸವ. 22ನೇ ಪ್ರಶ್ನೆ, 120 ಪ್ರಶ್ನೆಯಲ್ಲಿ 22ನೇ ಪ್ರಶ್ನೆವರೆಗೂ ಬಂದಿದ್ದೇವೆ. ಅದರಿಂದ ಯಾವಾಗ ಭಗವಂತ ಇಲ್ಲಿ ಅನುಕೂಲ ಮಾಡಿಕೊಡ್ತಾನೋ ಯಕ್ಷ ಪ್ರಶ್ನೆಯನ್ನ ವಿಶದವಾಗಿ ನೋಡುವ ಪ್ರಯತ್ನವನ್ನ ನಾನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಮಾಡಿ ಇಡ್ಲಿಕ್ಕೆ ಪ್ರಯತ್ನ ಪಡುತ್ತೇನೆ. ನಾಳೆ ಎಲ್ಲರೂ ಕೂಡ ಬಂದು, ಮಹಾಭಾರತದ ಉಪನ್ಯಾಸ ಅಂತಂದ್ರೆ ಅದು ಮಳೆ ಕೊಡುವ ಉಪನ್ಯಾಸ ಅಂತ ಅರ್ಥ. ಹೊರಗಿನಿಂದ ಮತ್ತೆ ಒಳಗಿನಿಂದ, ಹೊರಗಿನಿಂದ ಮಳೆಯೂ ಬೇಕು, ಒಳಗಿನಿಂದ ಭಗವಂತನ ಕೃಪಾಶೀರ್ವಾದ ಅನ್ನುವ ವರ್ಷವೂ ಬೇಕು. ಅವೆರಡೂ ಭಗವಂತ ಕೊಟ್ಟು ನಮಗೆ ಹೊರಗಿನಿಂದ ಅನ್ನ, ಒಳಗಿನಿಂದ ಜ್ಞಾನ ಎರಡನ್ನು ಕೊಟ್ಟು ಕಾಪಾಡಲಿ ಎನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಎಲ್ಲರೂ ನಾಳೆ ಮಂಗಳಕ್ಕೆ ಬಂದು ವೇದವ್ಯಾಸ ದೇವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನುವ ಪ್ರಾರ್ಥನೆಯಿಂದ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀ ಕೃಷ್ಣಾರ್ಪಣಮಸ್ತು. ವಾಸುದೇವಾರ್ಪಣಮಸ್ತು.